ಅವಳು ಮುಟ್ಟಿದ್ದೇನು? ನಿಮ್ಮ ಒಳಗಡೆ ಇರೋದು ಯಾರು? ಉಡುಪು ಮುಟ್ಟಿ ಅವಳು ಅಷ್ಟು ಸೌಖ್ಯ ಪಡ್ಕೊಂಡ್ಳು. ನನ್ನ ಒಳಗಡೆನೆ ಪವಿತ್ರಾತ್ಮರು, ಯೇಸು, ತಂದೆ ದೇವರು ಮೂವರು ಇದ್ದಾರಲ್ವಾ. ನಾನು ಎಷ್ಟು ಸೌಖ್ಯ ಹೊಂದಿದ್ದೀನಿ. ಸೌಖ್ಯ ಅಂದರೆ ಬಾಡಿದೆಲ್ಲ ನಾನು ಮಾತಾಡ್ತಾ ಇರೋದು. ಆ ವಾಕ್ಯವಾದ ಯೇಸು ನನ್ನ ಒಳಗಡೆ ಇದ್ದಾರೆ, ಪವಿತ್ರಾತ್ಮರು ನನ್ನ ಒಳಗಡೆ ಇದ್ದಾರೆ, ತಂದೆ ದೇವರು ಇದ್ದಾರೆ. ಟ್ರಿನಿಟಿ ಅಲ್ವಾ. ಯೇಸು ಇದ್ದರೆ ಪವಿತ್ರಾತ್ಮ ಇದ್ದಾರಾ? ಪವಿತ್ರಾತ್ಮರಿದ್ದರೆ ತಂದೆ ಇದ್ದಾರಾ? ಮೂವರು ಇದ್ದಾರೆ. ಯವನನ ಪತ್ರಿಕೆ ನೀವು ಓದಿ ನೋಡ್ಕೊಳ್ಳಿ, ಅಲ್ಲಿ ನಿಮಗೆ 3 ಸಾಕ್ಷಿ ನಿಮಗೆ ಸಿಗುತ್ತೆ. ಯಾರಲ್ಲಿ ಯೇಸು ಇದ್ದಾರೋ ಅವರಲ್ಲಿ ಪವಿತ್ರಾತ್ಮರು ಇದ್ದಾರೆ, ಅವರಲ್ಲಿ ತಂದೆ ದೇವರು ಇದ್ದಾರೆ. ಇವಳು ಮುಟ್ಟಿದ್ದು ಯೇಸುವಿನ ಹಾಕ್ಕೊಂಡಿದ್ದ ಬಟ್ಟೆ. ಆ ವಾಕ್ಯವನ್ನು ಅಷ್ಟು ಇಷ್ಟಪಟ್ಟಳು ಆಕೆ. ನಾನು ಬಟ್ಟೆ ಮುಟ್ತೀನಿ, ಯೇಸು ಬಟ್ಟೆ ಮುಟ್ತೀನಿ. ಬಟ್ಟೆ ಅಲ್ಲ ನಮ್ಮೊಳಗಡೆ ಇರೋದು. ಆ ಬಟ್ಟೆಯನ್ನು ಹಾಕ್ಕೊಂಡಂಥ ಯೇಸುವೇ ನನ್ನೊಳಗಡೆ ಇದ್ದಾರೆ. ಹಲ್ಲೆಲೂಯ. ಹೇಗಿದ್ದೀರೆಲ್ಲರೂ? ಪ್ರೈಸ್ ದಿ ಲಾರ್ಡ್. ಹೇಗಿದ್ದೀರೆಲ್ಲ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ ಮಾಡೋಣ. ಕರಗಳನ್ನು ತಟ್ಟಿ ಹೇಳೋಣ. ದೇವರಿಗೆ ತಟ್ಟೋಣ ಕರಗಳನ್ನು ಜೋರಾಗಿ ಜೋರಾಗಿ ತಟ್ಟಿ. ಯಾಕೆಂದರೆ ಈ 2 ದಿವಸಗಳು ದೇವರ ಜೊತೆಯಲ್ಲಿರಲು, ದೇವರ ಬಗ್ಗೆ ಇನ್ನೂ ಹೆಚ್ಚಾಗಿ ಅರಿತುಕೊಳ್ಳಲು, ದೇವರ ಸಾನ್ನಿಧ್ಯದಲ್ಲಿ ಇರಲು ನಮಗೆ ದೇವರು ಕೃಪೆ ಕೊಟ್ಟಿದ್ದಾರೆ, ಅನುವು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ದೇವರಿಗೆ ಎಷ್ಟು ಸ್ತೋತ್ರ ಹೇಳಿದರೂ ಸಾಕಾಗೋದಿಲ್ಲ. ಸೊ ಹಾಗಾಗಿ ನಾವು ಇವತ್ತು ಈ ಬೆಳಗಿನ ಜಾವದಲ್ಲಿ ಸ್ವಲ್ಪ ದೇವರ ವಾಕ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೇ ಸ್ತೋತ್ರ. ನಾವು ಕೆಲವೊಂದು ಗಣ್ಯ ವ್ಯಕ್ತಿಗಳು, ಅಂದರೆ ಚರಿತ್ರೆಯಲ್ಲಿ ಉಳಿದೋದಂತಹ ವ್ಯಕ್ತಿಗಳು, ಉದಾಹರಣೆಗೆ ಗಾಂಧೀಜಿ ಇರ್ಬೋದು, ಅಥವಾ ಇನ್ನೊಬ್ಬರು ಈ ರೀತಿ ಚರಿತ್ರೆಯಲ್ಲಿ ಉಳಿದೋದ ವ್ಯಕ್ತಿಗಳು, ಅಥವಾ ನಮ್ಮ ಧರ್ಮ ಕೇಂದ್ರಗಳಲ್ಲಾಗಿರ್ಬೋದು, ನಮ್ಮ ಊರುಗಳಲ್ಲಾಗಿರ್ಬೋದು, ಅವರಿಂದ ನಮಗೇನಾದರೂ ಒಳಿತು, ಅವರ ಮಾತುಗಳಲ್ಲಿ ನಮಗೇನಾದರೂ ಒಳ್ಳೆಯದು, ಅಥವಾ ಅವರ ಮುಖಾಂತರ ನಮಗೇನಾದರೂ ಒಳ್ಳೇದು ಅನ್ನಿಸಿದಾಗ ನಮಗೆ ಭಾಳ ಸಂತೋಷ ಆಗುತ್ತೆ, ಭಾಳ ಖುಷಿ ಆಗುತ್ತೆ. ಮಾತ್ರವಲ್ಲ, ಅವರೇನಾದರೂ ಟ್ರಾನ್ಸ್ಫರ್ ಆಗಿ ಇನ್ನೊಂದು ಕಡೆ ಹೋದ್ಮೇಲೆ ನಾವು ಬಯಸ್ತೇವೆ, ಅವರಿದ್ದಿದ್ರೆ ಚೆನ್ನಾಗಿತ್ತು, ಅವ್ರ ಮಾತುಗಳು ಚೆನ್ನಾಗಿತ್ತು, ಅವ್ರು ನಮಗೆ ಒಳ್ಳೆ ಗೈಡ್ ಮಾಡ್ತಾಯಿದ್ರು. ಆದರೆ ಅವರೀಗ ಇಲ್ಲ. ಹೌದಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಕೇಳಿಸ್ಕೊತಾ ಇದ್ದೀರಾ? ಅವರಿದ್ದಿದ್ರೆ ಚೆನ್ನಾಗಿತ್ತು, ಅವರಿದ್ದಿದ್ರೆ ಒಳ್ಳೆ ರೀತಿಯಲ್ಲಿ ನನ್ನನ್ನು ನಡೆಸ್ತಾಯಿದ್ರು. ಈಗ ಅವರು ಬೇರೆ ಊರಿಗೆ ಹೋಗ್ಬಿಟ್ಟಿದ್ದಾರೆ, ಅಥವಾ ಟ್ರಾನ್ಸ್ಫರ್ ಆಗಿಬಿಟ್ಟಿದ್ದಾರೆ, ಅಥವಾ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಈ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಹೌದಾ ಇಲ್ವೋ? ಆದರೆ ಯೇಸು ನಿನ್ನೆ, ಇವತ್ತು, ನಾಳೆ ಯಾವಾಗಲೂ ಜೀವಂತವಾಗಿ ಜೀವಿಸ್ತಾನೇ ಇದ್ದಾರೆ. ಅವರು ನಮ್ಮೊಂದಿಗೆ ಯಾವಾಗಲೂ ಮಾತಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಯೇಸು ಅಯ್ಯೋ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತೀರಾ? ನಿನ್ನೆ ಇದ್ದರೂ ಇವತ್ತಿಲ್ಲ, ಅವ್ರು ಟ್ರಾನ್ಸ್ಫರ್ ಆಗಿಬಿಡ್ತಾರೆ, ಬೇರೆ ಕಡೆ ಹೋಗ್ಬಿಡ್ತಾರೆ, ಮತ್ತೆ ಸಿಗಲ್ಲ. ಈ ರೀತಿಯಾದ ಪ್ರಶ್ನೆಗಳು ನಮಗೆ ಬರುತ್ತಾ? ಬರಲ್ಲ. ಯಾಕೆಂದರೆ ಯೇಸು ಯಾವಾಗಲೂ ಇರ್ತಾರೆ. ಯಾವಾಗಲೂ. ಒಂದು ವ್ಯಕ್ತಿ ಹೋಗ್ಬೋದು, ವ್ಯಕ್ತಿಗಳು ಸತ್ತೇ ಹೋಗ್ಬೋದು, ಅವರಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಈ ರೀತಿ ಆಲೋಚನೆಗಳು ನಾನು ನೀವು ಎಲ್ಲರೂ ಮಾತಾಡ್ಕೊಂಡಿರ್ತೀವಿ. ಆದರೆ ಯೇಸು ಅವರಿಗೆ ಸಾವಿಲ್ಲ, ಅವರು ಯಾವಾಗಲೂ ಜೀವಿಸ್ತಾನೇ ಇದ್ದಾರೆ ವಾಕ್ಯವಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ಈ ಒಂದು ಭರವಸೆ, ಈ ಒಂದು ನಂಬಿಕೆ ನಿಜವಾಗಲೂ ನಮ್ಮಲ್ಲಿ ಇದ್ದು ನಾವು ಧ್ಯಾನ ಮಾಡಿದರೆ ನಾವು ನಿರಾಶರಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಈ ಭರವಸೆ, ಈ ಒಂದು ನಂಬಿಕೆ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಇದ್ದು ನಾವು ಧ್ಯಾನ ಮಾಡಿದರೆ ನಮ್ಮ ಧ್ಯಾನ ಸಕ್ಸಸ್ ಆಗತ್ತೆ. ನಮ್ಮ ಧ್ಯಾನದಲ್ಲಿ ದೇವರ ಪ್ರೀತಿಯನ್ನು, ಸಾನ್ನಿಧ್ಯವನ್ನು 100ಕ್ಕೆ 100ರಷ್ಟು ಅನುಭವಿಸ್ಲಿಕ್ಕೆ ನಮಗಾಗತ್ತೆ. ಹಲ್ಲೆಲೂಯ. ಯಾಕೆ ನಮಗೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ತುಂಬ ಇತ್ತೀಚಿನ ದಿನಗಳಲ್ಲಿ ಬೋಧನೆಗಳು ಅದೇ ರೀತಿ ಆಗ್ತಾ ಇದೆ.
ನಮಗೆ ಬೈಬಲ್ ತುಂಬ ಕಲಿತಾ ಇದ್ದೀವಿ, ತುಂಬ ವಾಕ್ಯ ಓದ್ತಾ ಇದ್ದೀವಿ, ಎಲ್ಲವೂ ಒಳ್ಳೆಯದೇ. ಆದರೆ ಆ ಓದಿದಂಥ ಅಥವಾ ಕೇಳಿಸಿಕೊಂಡಂಥ ಆ ಒಂದೊಂದು ವಾಕ್ಯಗಳು ನಮ್ಮಲ್ಲಿ ಮಾಂಸ ಧರಿಸಲಿಲ್ಲವಾದರೆ, ಅರ್ಥ ಆಗ್ತಿದೆಯಾ? ಓದಿದಂಥ ಅಥವಾ ಕೇಳಿಸಿಕೊಂಡಂತಹ ದೇವರ ಮಾತುಗಳು ನಮ್ಮಲ್ಲಿ ಮಾಂಸ ಧರಿಸಲಿಲ್ಲವಾದರೆ, ಈಗ ನೀವು ಸೇವನೆ ಮಾಡಿದ ಆಹಾರ ಅದು ನಿಮಗೆ ಬಲ ಕೊಡಲಿಲ್ಲ ಅಂದರೆ ಏನಾದರೂ ಪ್ರಯೋಜನ ಇದೆಯಾ? ಇಲ್ಲ. ನೀವು ಸೇವಿಸಿದ ಆಹಾರ, ನೀವು ಊಟ ಮಾಡುತ್ತೀರಲ್ವಾ, ಆ ಊಟ ನಿಮ್ಮ ಶರೀರಕ್ಕೆ ಶಕ್ತಿಯನ್ನು ಕೊಡಬೇಕು. ಆ ಸೇವನೆ ಮಾಡಿದ ತಿಂದಂಥ ಆಹಾರ ನಿಮಗೆ ನಿಜವಾಗ್ಲೂ ಶಕ್ತಿ ಕೊಡಲಿಲ್ಲ ಅಂದರೆ ಯಾವ ಪ್ರಯೋಜನವೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಅದೇ ಪ್ರಕಾರ ನೀವು ಆಲಿಸಿದಂಥ, ನಾನು ಹೇಳುವಂಥ ಈ ವಾಕ್ಯಗಳು ನಮ್ಮದಲ್ಲ, ದೇವರ ವಾಕ್ಯಗಳಾಗಿದೆ. ಕೇಳಿಸಿಕೊಳ್ಳುತ್ತಿರುವ ನೀವುಗಳು ಕೂಡ ನನ್ನ ಮಾತಲ್ಲ, ಇದು ದೇವರ ವಾಕ್ಯಗಳಾಗಿದೆ. ಸೊ ಹಾಗಾಗಿ ಕೇಳಿಸಿಕೊಳ್ಳುವ ಪ್ರತಿಯೊಂದು ವಾಕ್ಯವೂ ಅದು ನಮಗೆ ಅನುಭವಕ್ಕೆ ಬರಬೇಕು. ಅದು ಅನುಭವಕ್ಕೆ ಬರೋದು ನಮ್ಮಲ್ಲಿ ಅದು ಮಾಂಸ ಧರಿಸಿದಾಗ, ಅಂದರೆ ಆ ವಾಕ್ಯದಲ್ಲಿ ನನಗೆ ವಿಶ್ವಾಸ ಇಟ್ಟಾಗ, ನಂಬಿಕೆ ಇಟ್ಟಾಗ. ಯಾವ ವಾಕ್ಯವನ್ನು ನಾನು ನಂಬ್ತೇನೋ ಆ ನಂಬಿಕೆ ನನ್ನಲ್ಲಿ ಆ ವಾಕ್ಯ ಮಾಂಸ ಧರಿಸುವಂತೆ ಮಾಡ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೇವೆ. ನಾನು ಮಾತಾಡಿದರೆ ಖಂಡಿತವಾಗ್ಲೂ ನಾನು ಹೇಳ್ತೇನೆ, ಯಾರ್ದೋ ಒಬ್ಬರ ಬಗ್ಗೆ ನನಗೆ ಗೊತ್ತಿರುತ್ತೆ, ಅವ್ರು ನೋಡಿ ನಾನು ಮಾತಾಡ್ಬೋದು, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಆದರೆ ದೇವರ ಮಾತುಗಳು, ದೇವರು ಮಾತನಾಡುವಾಗ ಏನಾಗುತ್ತೆ ಅಂದರೆ ನಿಮ್ಮೆಲ್ಲರನ್ನ ದೇವರು ಬಲ್ಲವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ನಾನು ಒಬ್ಬರಿಗೆ ಒಂದು ಕೊಡ್ಬೋದು, ಆದರೆ ಯೇಸು ಮಾತನಾಡುವಾಗ, ಪವಿತ್ರಾತ್ಮರು ಮಾತನಾಡುವಾಗ ಇಲ್ಲಿ ಕುಳಿತಂಥ ಒಬ್ಬೊಬ್ಬರ ಅಂತರಂಗವನ್ನು ಅವರು ಬಲ್ಲವರಾಗಿದ್ದಾರೆ. ಒಬ್ಬೊಬ್ಬರಿಗೆ ಏನೇನು ಬೇಕು ಅಂತೇಳಿ ಅವರು ತಿಳಿದವರಾಗಿದ್ದಾರೆ. ಆದ್ದರಿಂದ ನೀವು ಮಾತನಾಡಿ ಅಂತ ಪವಿತ್ರಾತ್ಮರಲ್ಲಿ ಕೇಳುವಾಗ 100ಕ್ಕೆ 100 ಸತ್ಯ ಅವರು ನಿಮಗೆ ಬೇಕಾದ ವಚನದ ಮುಖಾಂತರ, ನಿಮಗೆ ಬೇಕಾದ ಯಾವ ಕ್ಷೇತ್ರದಲ್ಲಿ ಯಾವ ಭಾಗದಲ್ಲಿ ಸೋತಿದ್ದೀರೋ ಆ ಭಾಗದಲ್ಲಿ ಹೇಗೆ ಎದ್ದು ಬರಬೇಕಂತೇಳಿ ಅವರ ವಚನದ ಮುಖಾಂತರ ಪರ್ಸನಲ್ ಆಗಿ, ವೈಯಕ್ತಿಕವಾಗಿ ನಿಮ್ಮೊಂದಿಗೆ ನಿಮ್ಮ ಅಂತರಂಗದಲ್ಲಿ ದೇವರು ಮಾತನಾಡ್ತಾರೆ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಅದಕ್ಕಾಗಿ ನೀವು ಕೂಡ ದಾಹ ಪಡಬೇಕು. ನಾವು ಕುಳಿತಂಥ ಒಬ್ಬೊಬ್ಬರು ಕೂಡ ಎಷ್ಟೋ ಧ್ಯಾನಗಳನ್ನು ಮಾಡಿರ್ಬೋದು. ಪ್ರತಿಯೊಂದು ಧ್ಯಾನವೂ ಕೂಡ ಒಂದು ಹೊಸ ಚೈತನ್ಯವನ್ನು, ಒಂದು ಹೊಸ ಬಲವನ್ನು, ಒಂದು ಹೊಸ ನಂಬಿಕೆಯನ್ನು ನಮ್ಮಲ್ಲಿ ಹೆಚ್ಚಿಸ್ತಾ ಹೋಗ್ತದೆ. ಸೊ ಹಾಗಾಗಿ ಪ್ರತಿಯೊಂದು ಕ್ಲಾಸು, ಪ್ರತಿಯೊಂದು ಧ್ಯಾನ ನಮಗೆ ಬಹಳ ಬಹಳ ಮುಖ್ಯವಾದದ್ದು. ಆದ್ದರಿಂದ ನಾವೆಲ್ಲರೂ ಕೂಡ ಈ ದೇವರ ವಾಕ್ಯಗಳನ್ನು ಬರೀ ಕೇಳಿಸ್ಕೊಳ್ಳೋದಲ್ಲ, ನಾನು ಬರೀ ಆಲಿಸೋದಲ್ಲ, ಬರೀ ಓದೋದಲ್ಲ, ನಿಜವಾಗ್ಲೂ ಈ ವಾಕ್ಯಕ್ಕೆ ನಾನು ಈ 2 ದಿವಸದಲ್ಲಿ ಏನು ಕೇಳಿಸ್ಕೊತೀನಿ ಇವತ್ತು, ಅದನ್ನು ಈ 2 ದಿವಸದಲ್ಲಿ ನಾನು ನನ್ನ ಜೀವನಕ್ಕೆ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನಿಸ್ತೇನೆ, ನಾನು ಜೀವಿಸಲಿಕ್ಕೆ ಪ್ರಯತ್ನಿಸ್ತೇನೆ ಅಂತ ನೀವು ತೀರ್ಮಾನದೊಂದಿಗೆ ದೇವರ ವಾಕ್ಯವನ್ನು ಆಲಿಸುವುದಾದರೆ ನೀವು ಹೋಗುವಾಗಲೇ ಆ ವಾಕ್ಯದ ಫಲವನ್ನು ಸವಿದುಕೊಂಡು ಹೋಗ್ತೀರ. ಹಲ್ಲೆಲೂಯ. ಆ ವಾಕ್ಯವನ್ನು ಕೇಳಿಸ್ಕೊಳ್ಳೋದಲ್ಲ, ಅದನ್ನು ಸವಿದುಕೊಂಡೇ ಹೋಗಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಸೊ ನಾವು ನೋಡ್ತೇವೆ ಯೋಹಾನನ ಶುಭ ಸಂದೇಶದಲ್ಲಿ 6ನೇ ಅಧ್ಯಾಯದಲ್ಲಿ 63ನೇ ವಾಕ್ಯ, 6ನೇ ಅಧ್ಯಾಯ 63ನೇ ವಾಕ್ಯ. ಸಜೀವವನ್ನು ಕೊಡುವಂಥದ್ದು, ಸಜೀವವನ್ನು ಕೊಡುವಂಥದ್ದು ದೇವರ ಆತ್ಮವೇ, ದೇವರ ಆತ್ಮವೇ. ನರಮಾಂಸದಿಂದ ಏನೂ ಆಗದು, ಏನೂ ಆಗದು. ನಾನು ನಿಮ್ಮೊಡನೆ ಆಡಿದ ಮಾತುಗಳು. ನೋಡಿ, ದೇವರು ಹೇಳ್ತಿದ್ದಾರೆ ಸಜೀವವನ್ನು ಕೊಡುವಂಥದ್ದು, ನಿಜವಾದ ಜೀವವನ್ನು ಕೊಡುವಂಥದ್ದು ದೇವರ ಆತ್ಮವೇ. ಅಂದರೆ ವಾಕ್ಯದಲ್ಲಿ ದೇವರ ಆತ್ಮರಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಸಜೀವವನ್ನು ಕೊಡುವಂಥದ್ದು ದೇವರ ಆತ್ಮವೇ, ನರಮನುಷ್ಯನಿಂದ ಏನೂ ಆಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಹಾಗಾದರೆ ನರಮನುಷ್ಯನನ್ನು ನಾವು ಡಿಪೆಂಡ್ ಆಗೋದು ಒಳ್ಳೆಯದಾ? ಅದರಷ್ಟು ಮೋಸ ಯಾವುದೂ ಇಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಕೇಳಿಸ್ಕೊತಾ ಇದ್ದೀರಾ? ಇವತ್ತು ಹೆಚ್ಚಿನ ಅಂಶ 99 ಭಾಗನೇ ಅಂತ ಹೇಳ್ಬೋದು. ಮನುಷ್ಯ ಏನು ಹೇಳ್ತಾನೋ ಅದನ್ನು ಭಾಳ ಈಸಿಯಾಗಿ ನಂಬ್ತೀವಿ. ಆದರೆ
ಸತ್ಯವಾದ ವಾಕ್ಯಗಳು, ನಿಜವಾಗಿಯೂ ಯೇಸು ವಾಕ್ಯದಲ್ಲಿ ಜೀವಿಸ್ತಾ ಇದ್ದಾರೆ. ಆ ಯೇಸು ಹೇಳಿದ ಮಾತುಗಳಲ್ಲಿ ಭರವಸೆ ಇಟ್ಟು ಜೀವಿಸುವವರು ಬಹಳ ಕಡಿಮೆ. ಪ್ರೈಸ್ ದಿ ಲಾರ್ಡ್. ಸೊ ಹಾಗಾಗಿನೇ ನಮ್ಮ ಜೀವನ ಒಂದು ಆನಂದವಾಗಿ, ಒಂದು ಸಮಾಧಾನಕರವಾಗಿ ಇಲ್ಲ. ಸೊ ಹಾಗಾಗಿ ಇವತ್ತು ನಾವೊಂದು ತೀರ್ಮಾನ ತಗೊಳ್ಬೇಕು. ಏನು ಗೊತ್ತಾ, ನರಮಾಂಸದಿಂದ ಏನೂ ಸಾಧ್ಯವಿಲ್ಲ ಅಂತ ಹೇಳಿದ ಮೇಲೆ ಎಲ್ಲ ಮನುಷ್ಯರನ್ನು ಪ್ರೀತಿ ಮಾಡೋಣ. ಆದರೆ ನಾವು ನಂಬಿಕೆ, ವಿಶ್ವಾಸ ಇಡಬೇಕಾದದ್ದು ಯಾರಲ್ಲಿ? ಯೇಸುವಿನಲ್ಲಿ, ಯೇಸುವಿನ ಮಾತುಗಳಲ್ಲಿ. ಯಾಕೆಂದರೆ ಭಾಳ ಸ್ಟ್ರಾಂಗ್ ಆಗಿ ಹೇಳ್ತಾನೆ ಯೆರೆಮೀಯ. ಏನಂತ ಗೊತ್ತಾ, ಮನುಷ್ಯನಲ್ಲಿ ಮಾತ್ರ ನಂಬಿಕೆ ಇಟ್ಟ ಮನುಷ್ಯ, ಮನುಷ್ಯನ ಮಾತುಗಳಲ್ಲಿ ನಂಬಿಕೆ ಇಟ್ಟು ಜೀವಿಸುವ ಮನುಷ್ಯ ಶಾಪಗ್ರಸ್ತ ಅಂತ ಹೇಳ್ತಾರೆ. ನರಮನುಷ್ಯನ ಮಾತುಗಳಲ್ಲಿ ಭರವಸೆ ಇಟ್ಟು ಜೀವಿಸುವ ಮನುಷ್ಯ ಶಾಪಗ್ರಸ್ತನಾಗಿದ್ದಾನೆ. ಸೊ ಹಾಗಾಗಿ ಇವತ್ತು ಎಷ್ಟೋ ಮಂದಿ, ಬ್ರದರ್ ಅವ್ರು ಹಿಂಗೆ ಹೇಳಿದರು ಆದರೆ ಅವ್ರು ಸಿಕ್ಕಲಿಲ್ಲ, ಬರಕ್ಕೆ ಹೇಳಿದರು, ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಕೇಳಿಸ್ಕೊಂಡಿದ್ದೀರಾ? ನಿಮಗೆ ಅನುಭವ ಆಗಿದೆಯಾ? ಅದೆಲ್ಲ ಆಗಿದೆಯಾ? ಸೊ ಈಗೇನು ಮಾಡ್ಬೇಕು ನಾವು? ಆ ಮನುಷ್ಯನನ್ನು ಬಿಡಬೇಕು ನಾವು. ಈ ಮನುಷ್ಯನನ್ನು ಡಿಪೆಂಡ್ ಆಗೋದನ್ನು, ಮನುಷ್ಯನಲ್ಲಿ ಭರವಸೆ ಇಡೋದನ್ನು ಬಿಡಬೇಕು ನಾವು. ಪ್ರತಿಯೊಂದು ಧ್ಯಾನದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ದೇವರ ವಾಕ್ಯದಲ್ಲಿ ಭರವಸೆ ಇಟ್ಟು, ಯೇಸುವಿನಲ್ಲಿ ಭರವಸೆ ಇಟ್ಟು, ಯೇಸುವನ್ನೇ ಆಶ್ರಯಿಸಿಕೊಂಡು ಬದುಕುವ ವಿಶ್ವಾಸಿಗಳು ನಾನು ಮತ್ತು ನೀವು ಆಗಬೇಕು. ಹಾಲೆಲೂಯಾ, ಹಾಲೆಲೂಯಾ. ಆದ್ದರಿಂದ ಇವತ್ತು ಏನು ಹೇಳ್ತಿದ್ದಾರೆ ದೇವರು ಅಂದರೆ, ನರಮಾಂಸದಿಂದ ಏನೂ ಆಗೋದಿಲ್ಲ. ಅಂದಿನ ರಾಜರಾಗಿರ್ಬೋದು, ಅಂದಿನ ವಿಶ್ವಾಸಿಗಳಾಗಿರ್ಬೋದು, ಅವರೇನಾದರೂ ಸಾಧಿಸಿದ್ದಾರಂದರೆ ಅವರು ಯಾವ ಮನುಷ್ಯನನ್ನು ನಂಬಲಿಲ್ಲ. ಈಗ ಉದಾಹರಣೆಗೆ ಅಬ್ರಾಮ ಏನಾದರೂ ಸಾಧಿಸಿದ್ದಾನಂದರೆ ಅವನು ಯಾರ ಮಾತನ್ನು ನಂಬಲಿಲ್ಲ. ಯಾರ ಮಾತನ್ನು ನಂಬಿದ? ಆತನನ್ನು ಕರೆದ ಸರ್ವಶಕ್ತನಾದ ದೇವರ ಮಾತನ್ನು ನಂಬಿದ. ಆ ಸರ್ವಶಕ್ತನಾದ ದೇವರ ಮಾತನ್ನು ನಂಬಿದ ಕಾರಣ ಇವತ್ತಿಗೂ ಕೂಡ ಆತನ ಹೆಸರು ಇನ್ನೂ ಹಾಗೆ ಉಳಿದಿದೆ. ಕಾರಣ ಅವನು ಭರವಸೆ ಇಟ್ಟಿದ್ದು ದೇವರ ಮಾತಿನಲ್ಲಿ, ಮನುಷ್ಯರ ಮಾತಿನಲ್ಲಲ್ಲ. ಅದೇ ರೀತಿ ಮೋಶೆ ಕರೆದಾಗ ಯಾರ ಕರೆಗೆ ಹೋಗುಟ್ಟ? ಯೇಸುವಿನ ಕರೆಗೆ, ಯೇಸುವಿನ ಮಾತಿಗೆ, ಸರ್ವಶಕ್ತನ ಮಾತಿಗೆ. ಆ ಮಾತುಗಳಿಗೆ ಕಿವಿಗೊಟ್ಟ ಕಾರಣ ಮೋಶೆ ಸಾಧಾರಣವಾದ ಮನುಷ್ಯನಾದರೂ ಕೂಡ ಅಸಾಧಾರಣವಾಗಿ ಜೀವಿಸಿ ತೋರಿಸಿದ. ಹಾಲೆಲೂಯಾ, ಹಾಲೆಲೂಯಾ. ಆದ್ದರಿಂದಲೇ ಇವತ್ತು ನೀವು ಕೂಡ ನೀವ್ಯಾರು ಕೂಡ ಸಾಧಾರಣವಾಗಿ ಬಂದಿಲ್ಲ. ನಿಮ್ಮನ್ನು ಅಸಾಧಾರಣ ವ್ಯಕ್ತಿಗಳಾಗಿ ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ದೇವರು ಕರೆತಂದಿದ್ದಾರೆ. ಕರೆತಂದ ದೇವರ ವಾಕ್ಯಕ್ಕೆ ನೀವು ನಿಮ್ಮನ್ನು ಬಿಟ್ಟುಕೊಟ್ರೆ ನೀವು ಕೂಡ ಸಾಧಾರಣವಾಗಿ ಜೀವಿಸುವುದಿಲ್ಲ, ಅಸಾಧಾರಣವಾಗಿ ಜೀವಿಸ್ತೀರಿ ಈ ಲೋಕದಲ್ಲಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಒಬ್ಬ ಮನುಷ್ಯ ನಿಜವಾಗಲೂ ಈ ಭೂಮಿಯಲ್ಲಿ ದೇವರ ಮಾತಿನಂತೆ ನಡೆಯುವಾಗ ಅವನು ಸಾಧಾರಣವಾದ ವ್ಯಕ್ತಿಯಾಗಿರೋದಿಲ್ಲ, ಲೋಕದ ವ್ಯಕ್ತಿಯಾಗಿ ಜೀವಿಸೋದಿಲ್ಲ. ವಾಕ್ಯಕ್ಕೆ ವಿಧೇಯನಾಗಿ ವಾಕ್ಯ ಮಾಂಸ ಧರಿಸಿ ಅವನು ಜೀವಿಸುವಾಗ ಅವನು ಈ ಲೋಕದಲ್ಲಿ ಒಂದು ವ್ಯತ್ಯಸ್ತವಾದ ಜೀವನವನ್ನು ಜೀವಿಸ್ತಾನೆ, ಒಂದು ಸೂಪರ್ ನ್ಯಾಚುರಲ್ ಬದುಕನ್ನು ಅವನು ಬದುಕ್ತಾನೆ. ಆದ್ದರಿಂದ ಪ್ರಿಯರೇ, ಮನುಷ್ಯನಿಂದ ಏನೂ ಆಗೋದಿಲ್ಲ, ದೇವರ ವಾಕ್ಯದಿಂದ ಮಾತ್ರವೇ ಸಾಧ್ಯ. ನಾವು ನೋಡ್ತೇವೆ, ಪೇತ್ರ ಸಾಧಾರಣವಾದ ಮನುಷ್ಯನಾಗಿದ್ದ. ನಿಮಗಿಂತ ಒಂದು ಕೀಳಾದ ಕೆಲಸ ಇರಬಹುದು, ಅದು ಬೆಸ್ತನಾಗಿ ಮೀನು ಹಿಡಿತಾ ಇದ್ದ. ಪ್ರಿಯರೇ, ನಾವು ಯೋಚನೆ ಮಾಡಿ, ಆತನು ಯಾವತ್ತೂ ಕೂಡ ನೆನೆಸಿರಲಿಲ್ಲ ನಾನು ಈ ನೀರಿನ ಮೇಲೆ ನಡ್ಕೊಂಡು ಹೋಗ್ತೇನೆ, ಧರ್ಮಸಭೆಯ ಒಂದು ಮುಖ್ಯ ಸ್ತಂಭವಾಗಿ ನಿಲ್ತೇನೆ, ಶುಭ ಸಂದೇಶ ನಾನು ಸಾರ್ತೇನೆ, ನನ್ನಿಂದ ದೇವರು ಆ ಕಾರ್ಯವನ್ನು ಮಾಡಿಸ್ತಾರೆ. ಇದು ಯಾವುದು ಕೂಡ ಆತನ ಯೋಚನೆಯಲ್ಲಿ ಕೂಡ ಇರಲಿಲ್ಲ. ಇಲ್ಲಿ ಬಂದವರಲ್ಲೂ ಕೂಡ ಕೆಲವರು ಇದ್ದೀರಾ, ನಾನಂತೂ ನೆನೆಸಿರಲಿಲ್ಲ, ಅದಕ್ಕೆ ಯೋಗ್ಯನೂ ಅಲ್ಲ. ಇಲ್ಲಿ ಹಿಂದೆ ಕೂತ್ಕೊಂಡವರು ಕೂಡ ಇದು ಆಗುತ್ತಾ ನನ್ನ ಜೀವನದಲ್ಲಿ, ಇದು ನಾನು ಆಗ್ತೀನ ಅಂತ ಅವರು ಕೂಡ ನೆನೆಸಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಯಾವಾಗ ದೇವರ ವಾಕ್ಯಕ್ಕೆ ಅವರನ್ನು ಬಿಟ್ಕೊಟ್ರೋ, ನೀವು ಯಾವಾಗ ದೇವರ ವಾಕ್ಯಕ್ಕೆ ಬಿಟ್ಕೊಡ್ತೀರೋ, ಪ್ರಿಯ ಸಹೋದರ ಸಹೋದರಿ, ಈ ಭೂಮಿಯ ಮೇಲೆ ನೀವುಗಳು ನಿಜವಾಗಲೂ ಭೂಮಿಯ ಮೇಲೆ, ನೆಲದ ಮೇಲೆ ನಡೆಯೋರಾಗಿರೋದಿಲ್ಲ, ಬದಲಾಗಿ ವಿಶ್ವಾಸಿಗಳಾಗಿ ಪರಲೋಕದ ಆನಂದದಲ್ಲಿ ನಡೆಯುವ ಮಕ್ಕಳಾಗಿ ದೇವರು ನಿಮ್ಮನ್ನು ವಾಕ್ಯದ ಮುಖಾಂತರ ಬದಲಾಯಿಸ್ತಾರೆ.
ಅದು ಯಾವಾಗ ಅಂದರೆ ಅವರ ಮಾತಿಗೆ ನಾವು ಕಿವಿಗೊಟ್ಟಾಗ, ಅವರ ಮಾತನ್ನು ನಾವು ಸ್ವೀಕಾರ ಮಾಡಿ ಜೀವಿಸುವಾಗ ಅವರು ನಮ್ಮನ್ನು ಅವರಂತೆ ಮಾರ್ಪಡಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾರಂತೆ ಮಾರ್ಪಡಿಸ್ತಾರೆ? ಯಾರಂತೆ? ಪಕ್ಕದಲ್ಲಿರೋರಿಗೆ ಹೇಳಿ, ನಿಮ್ಮನ್ನು ಹೇಳಿ, ನಿಮ್ಮನ್ನು ಯೇಸು ಅವರಂತೆ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರ ಅನುಭವ ಆಗಿದ್ದವರು ಭಾಳ ನಗುಮುಖದಿಂದ ಹೇಳ್ತಾ ಇದ್ದೀರಾ. ಇದರ ಅನುಭವ ಆಗದೇ ಇರೋರು ಏನೋ ಹೇಳ್ತಾ ಇದ್ದೀರಾ. ಪ್ರಿಯ ಸಹೋದರ ಸಹೋದರಿ, ನೀವೇನು ಹೇಳಿದ್ರೋ ಅದು ಮಾಡ್ತಾರೆ. ಯಾವಾಗ ಅಂದರೆ ನೀವು ನಂಬಿಕೆ ಇಟ್ಟಾಗ, ನೀವು ಕೇಳಿಸಿಕೊಂಡ ವಚನದಲ್ಲಿ ನಂಬಿಕೆ ಇಟ್ಟಾಗ ಅದನ್ನು ಮಾಡ್ತಾರೆ ನಮ್ಮ ಜೀವನದಲ್ಲಿ. ಯಾಕಂದರೆ ನಾನು ಹೇಳ್ತೀನಿ, ನಾನು ಆಗಲೇ ಹೇಳಿದ್ನಲ್ವಾ, ಅವರು ನೆನ್ನೆ ಇದ್ದರು, ಇವತ್ತು ಇದ್ದಿದ್ರೆ ಚೆನ್ನಾಗಿತ್ತು. ಅಲ್ಲ, ಅವರು ಇದ್ದಾರೆ, ಅದನ್ನು ಮಾಡಲಿಕ್ಕಾಗಿಯೇ ಇದ್ದಾರೆ. ಅವರಿಗೆ ಸಾವೇ ಇಲ್ಲ ಪ್ರಿಯರೇ, ಅವರಿಗೆ ಸಾವೇ ಇಲ್ಲ. ನಿರಂತರವಾಗಿ ನಾನು ನೀವು ಸತ್ತೋದ ಮೇಲೆ ಕೂಡ ಅವರು ನಿರಂತರವಾಗಿ ನಮ್ಮ ಜೊತೆ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ವಿಶ್ವಾಸ ಇಡಿ, ನಂಬಿಕೆ ಇಡಿ. ಏನು ಕೇಳಿಸ್ಕೊತಾ ಇದ್ದೀರೋ, ಏನು ಕೇಳಿಸ್ಕೊಳ್ತೀರೋ ಇವತ್ತು ನಾಳೆ, ನಂಬಿಕೆ ಇಡಿ, ವಿಶ್ವಾಸ ಇಡಿ. ವಿಶ್ವಾಸ ಇಟ್ಟು ಅದಕ್ಕೆ ಸ್ಪಂದಿಸಿ. ವಿಶ್ವಾಸಿಸಿದಾಗ ಮಾತ್ರವೇ ಸ್ಪಂದಿಸ್ಲಿಕ್ಕಾಗೋದು, ಇಲ್ಲಾಂದರೆ ಆಗೋದಿಲ್ಲ. ಸೊ ಅದರಿಂದ ಒಂದೊಂದು ವಚನಗಳು ನಮ್ಮನ್ನು ಬಲಪಡಿಸ್ತದೆ. ಒಂದೊಂದು ವಚನಗಳು ಆ ವಚನವಾದ ಯೇಸುವಿನಂತೆ ನಮ್ಮನ್ನು ಮಾರ್ಪಡಿಸ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ್ದರಿಂದ ಮನುಷ್ಯನಲ್ಲಿ ನಾವು ನಂಬಿಕೆ ಇಡೋದನ್ನು ಬಿಟ್ಟು ಸಂಪೂರ್ಣವಾಗಿ ಯೇಸುವಿನ ಮಾತುಗಳಿಗೆ ನಾವು ವಿಧೇಯರಾದಾಗ, ಯೇಸುವಿನ ವಚನಗಳಿಗೆ ನಾವು ನಮ್ಮ ಹೃದಯವನ್ನು ತೆರೆದುಕೊಟ್ಟಾಗ, ಖಂಡಿತವಾಗಲೂ ಇಲ್ಲಿ ವಾಕ್ಯ ಮುಂದುವರಿದು ಹೇಳುವಂತೆ ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮರು ವಾಕ್ಯದ ಮುಖಾಂತರ ಇನ್ನು ಮುಂದಿನ ದಿನಗಳಲ್ಲಿ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈಗ ಓದೋಣ ಸ್ವಲ್ಪ, ಅದನ್ನೇ ಮುಂದುವರಿಸಿ. ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ ದೇವರಾತ್ಮವನ್ನು ತರುತ್ತವೆ. ನೋಡಿ, ಜೀವದಾಯಕ ದೇವರ ಆತ್ಮವನ್ನು ತರುತ್ತದೆ. ಹಾಗಾದರೆ ಒಂದೊಂದು ವಾಕ್ಯಗಳನ್ನು ನೀವು ಆಲಿಸಿ, ಆ ಒಂದೊಂದು ವಾಕ್ಯಗಳನ್ನು ಧ್ಯಾನಿಸುವಾಗ ಆ ವಾಕ್ಯದಲ್ಲಿರ್ತಕ್ಕಂಥ ಪವಿತ್ರ ಆತ್ಮರಿಂದ ನೀವು ತುಂಬಲ್ಪಡ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಂದ ತುಂಬಲ್ಪಡ್ತೀರಿ? ಯಾರಿಂದ? ಯಾವಾಗ ವಾಕ್ಯವನ್ನು ಆಲಿಸಿ ಆ ವಾಕ್ಯದಲ್ಲಿ ನಂಬಿಕೆ ಇಟ್ಟಾಗ. ಆಲಿಸಿದಾಗ ಮಾತ್ರ ಅಲ್ಲ, ನೀವು ಕೇಳಿಸ್ಕೊಂಡಿದ್ದೀರ ಸುಮಾರು ಸರಿ ಅಲ್ವಾ? ಮತ್ತಾಯನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ಆಲಿಸಿ ಧ್ಯಾನಿಸಿ ಪಾಲಿಸಿದಾಗ. ಪ್ರೈಸ್ ದಿ ಲಾರ್ಡ್. ಓಕೆ, ನಾವು ಒಂದೊಂದನ್ನು ಮಾಡಿದಾಗ ಮಾತ್ರವೇ, ಬರೀ ಆಲಿಸಿದರೆ ಕೆಲಸ ಆಗೋದಿಲ್ಲ. ಧ್ಯಾನಿಸಬೇಕು, ಪಾಲಿಸಬೇಕು. ಆಗ ಮಾತ್ರ ಆ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡುತ್ತೆ, ಕ್ರಿಯೆ ಮಾಡುತ್ತೆ. ಇಲ್ಲಾಂದರೆ ಪ್ರಯೋಜನಕ್ಕೆ ಬರೋದಿಲ್ಲ. ಎಷ್ಟೋ ಧ್ಯಾನಾರ್ಥಿಗಳು, ಎಷ್ಟೋ ಪರಿಚಯ ಇರೋರು ಇವತ್ತು ಕೂಡ ಒಂದು ಜೀವನ ಕುಂಟ್ಕೊಂಡು ಹೋಗ್ತಾ ಇದೆ, ಕಷ್ಟದಲ್ಲಿ ಹೋಗ್ತಾ ಇದೆ, ಒಂದು ಸಮಾಧಾನ ಇಲ್ಲದೆ ಹೋಗ್ತಾ ಇದೆ, ಒಂದು ಆನಂದ ಇಲ್ಲದೆ ಹೋಗ್ತಾ ಇದೆ. ಕಾರಣ ಇಷ್ಟೇ ಪ್ರಿಯರೇ, ತುಂಬ ವಾಕ್ಯ ಕಲ್ತ್ಕೊಂಡಿದ್ದಾರೆ, ತುಂಬ ವಾಕ್ಯ ಕೇಳಿಸ್ಕೊಂಡಿದ್ದಾರೆ, ತುಂಬ ಧ್ಯಾನಗಳನ್ನು ಅಟೆಂಡ್ ಮಾಡಿದ್ದಾರೆ, ಭಾಗವಹಿಸಿದ್ದಾರೆ. ಆದರೆ ಆ ವಾಕ್ಯ ಮಾಂಸ ಧರಿಸದ ಕಾರಣ, ಆ ವಾಕ್ಯ ಅವರಲ್ಲಿ ಬೇರೂರದ ಕಾರಣ, ಆ ವಾಕ್ಯಕ್ಕೆ ಸಂಪೂರ್ಣವಾಗಿ ಅವರು ಬಿಟ್ಟುಕೊಡದ ಕಾರಣ ಅವರು ಹಾಗೆಯೇ ಉಳಿದಿದ್ದಾರೆ. ಆದರೆ ನಾವ್ಯಾರು ಕೂಡ ಹಾಗೆ ಉಳಿಬಾರದು ಪ್ರಿಯರೇ. ಆ ವಾಕ್ಯಕ್ಕೆ ಮಾಂಸ ಧರಿಸಿದ ಮಾತೆ ಮರಿಯಳಂತೆ ನಾವು ಕೂಡ ಕೇಳಿಸಿಕೊಂಡಂಥ ಒಂದೊಂದು ವಾಕ್ಯಕ್ಕೆ ಮಾಂಸ ಧರಿಸಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಈಗ ಉದಾಹರಣೆಗೆ ನಿಮ್ಮಲ್ಲಿ ಏನಾದರೂ ಒಂದು ಗಾಯ ಆಗುತ್ತೆ ಅಂತ ಇಟ್ಕೊಳ್ಳೋಣ ಶರೀರದಲ್ಲಿ, ಅದನ್ನು ಅನುಭವಿಸ್ಲಿಕ್ಕಾಗತ್ತಾ? ಹಲೋ, ನಿಮ್ಮ ಶರೀರದಲ್ಲಿ ಒಂದು ರೋಗ, ಒಂದು ಗಾಯ ಏನಾದರೂ ಆಗುತ್ತೆ ಅಂತ ಇಟ್ಕೊಳ್ಳೋಣ, ಇದೆ ಅಂತ ಇಟ್ಕೊಳ್ಳೋಣ. ಅದು ಅನುಭವಿಸ್ತೀರೋ ಇಲ್ವೋ? ಏನು ಗೊತ್ತಾಗದೆ ಹಂಗೆ ಇರ್ತೀರಾ? ಅದೇ ಪ್ರಕಾರ ಹೇಗೆ ಒಬ್ಬ ಮನುಷ್ಯನ ಶರೀರದಲ್ಲಿ ಗಾಯ ಇದ್ದರೆ ಅದು ನೋವಾದಾಗ ನಿಮಗೆ ಹೇಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗುತ್ತೋ ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡ್ತೀರಲ್ವಾ? ಅದೇ ಪ್ರಕಾರ ಒಂದೊಂದು ವಚನಗಳನ್ನು ಕೂಡ ನಿಮ್ಗೆ ಅನುಭವಿಸ್ಲಿಕ್ಕಾಗತ್ತೆ. ಪ್ರೈಸ್ ದಿ ಲಾರ್ಡ್. ಒಂದೊಂದು ವಚನಗಳನ್ನು ಕೂಡ ಅನುಭವಿಸ್ಲಿಕ್ಕಾಗತ್ತೆ ನಿಮಗೆ. ಯಾಕಂದರೆ ನಿಮಗೆ ಎಷ್ಟು ಆಸೆ ಇದೆಯೋ ಅದಕ್ಕಿಂತ 100 ಪಟ್ಟು ಹೆಚ್ಚು ಆಸೆ ಯಾರಿಗಿದೆ ಗೊತ್ತಾ? ನಿಮ್ಮನ್ನು ಕರೆತಂದ ಯೇಸುವಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನು ಕರೆತಂದ ದೇವರಿಗೆ ಒಂದೇ ಒಂದು ಆಸೆ ಏನು ಗೊತ್ತಾ?
ಅವರ ಸಂಪೂರ್ಣವಾದ ಪ್ರೀತಿಯ ಅನುಭವ ಇಲ್ಲಿ ಬಂದಂಥ ಒಬ್ಬೊಬ್ಬರಿಗೆ ಮಾತ್ರವಲ್ಲ, ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಮನುಷ್ಯನಿಗೆ. ಅದಕ್ಕೆ ಯೇಸು ಹೇಳಿದ್ದು 3:16 ಯವನನ ಶುಭ ಸಂದೇಶದಲ್ಲಿ, ಪ್ರತಿಯೊಬ್ಬರು ನಿತ್ಯ ಜೀವ ಪಡಿಬೇಕು, ಯಾರೊಬ್ಬರೂ ನಾಶವಾಗಬಾರ್ದು. ಆಯ್ಕೆ ಕರೆ ಎಲ್ಲರಿಗೂ ಇದೆ. ಇಲ್ಲಿ ಕೂಡ ಎಲ್ಲರನ್ನೂ ಕರೆದಿದ್ದಾರೆ, ದೇವರೇ ಕರೆದಿರೋದು, ಅದರಲ್ಲಿ ಯಾವ ಡೌಟು ಇಲ್ಲ. ಒಂದು ಡೌಟು ಬೇಡ ನಿಮಗೆ, ದೇವರೇ ನಿಮ್ಮೆಲ್ಲರನ್ನ ಹೆಸರಿಡಿದು ಕರ್ಕೊಂಬಂದಿದ್ದಾರೆ. ಆ ಪರಲೋಕದ ಪ್ರೀತಿಯನ್ನು ತುಂಬಿಸ್ಲಿಕ್ಕೆ ಅವರು ರೆಡಿ ಇದ್ದಾರೆ ವಾಕ್ಯಗಳ ಮುಖಾಂತರ. ಬಟ್ ಯಾರು ತುಂಬಿಸ್ಕೊಳ್ತೀರಾ, ಯಾರು ಅನುಭವಿಸ್ತೀರಾ ಅಂದರೆ, ಪ್ರಿಯರೇ, ಕೇಳಿಸಿಕೊಂಡ ವಚನಗಳು ನನ್ನ ಯೇಸು ಮಾತನಾಡ್ತಿದ್ದಾರೆ, ಪವಿತ್ರಾತ್ಮರು ಮಾತನಾಡ್ತಾ ಇದ್ದಾರೆ, ನಾನು ಕೇಳಿಸ್ಕೊತಾ ಇದ್ದೀನಿ, ನಾನು ಇದನ್ನು ಅನುಭವಿಸ್ತೀನಿ ಅಂತೇಳಿ ಯಾರು ಪ್ರಯತ್ನಿಸ್ತೀರೋ ಅವರು ಖಂಡಿತವಾಗ್ಲೂ ಅನುಭವಿಸ್ತೀರಾ ಪ್ರಿಯರೇ. ಪ್ರೈಸ್ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ಈ ಒಂದು ನಮ್ಮ ಸುತ್ತಲೂ ಇರತಕ್ಕಂಥ ಪ್ರದೇಶಗಳಲ್ಲಿ, ನಾವು ವಾಸ ಮಾಡುವಂಥ ಸ್ಥಳಗಳಲ್ಲಿ ನಾವು ನೋಡ್ತೇವೆ ಪ್ರಿಯ ಸಹೋದರ ಸಹೋದರಿ, ಬೇರೆ ಕುಟುಂಬಗಳು ಬೇಡ, ಕ್ರೈಸ್ತೀಯ ಕುಟುಂಬಗಳನ್ನೇ ತಗೊಳ್ಳಿ. ಎಷ್ಟು ಕುಟುಂಬ ಇವತ್ತು ಸಮಾಧಾನದಲ್ಲಿ ಬದುಕಲಿಕ್ಕೆ ಆಗ್ತಾ ಇದೆ, ಎಷ್ಟು ಕುಟುಂಬ ಇವತ್ತು ಬೆಳಕಾಗಿ ಜೀವಿಸ್ಲಿಕ್ಕೆ ಆಗ್ತಾ ಇದೆ, ಎಷ್ಟು ಕುಟುಂಬ ನಂಬಿಕೆಯಿಂದ ಧೈರ್ಯದಿಂದ, ಯಾವುದೇ ಭಯ ಇಲ್ಲದೆ, ಅಂಜಿಕೆ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಗೊತ್ತಾ? ಬೇರೆ ಏನೂ ಅಲ್ಲ, ಎಲ್ಲ ಇದೆ. ಇವತ್ತು ಯಾರೂ ಕೂಡ ಬಡವರಲ್ಲ, ಇವತ್ತು ಯಾರೂ ಕೂಡ ಊಟ ಇಲ್ಲದೆ ಇಲ್ಲ. ಅಂಥ ನಿರ್ಗತಿಕರು ಕೆಲವರು ಇರ್ಬೋದು ಅಷ್ಟೇ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಹಣದ ಕೊರತೆ, ಇನ್ನೊಂದು ಕೊರತೆ ಅಲ್ಲ ಪ್ರಿಯರೇ. ಮನುಷ್ಯನಿಗೆ ಇವತ್ತು ಅವನ ನಷ್ಟಕ್ಕೆ, ಅವನ ದುರ್ಸ್ಥಿತಿಗೆ, ಅವನ ಒಂದು ನಾಶನಕ್ಕೆ ಕಾರಣ ಒಂದೇ, ದೇವರ ವಾಕ್ಯದ ಅರಿವು, ಅನುಭವ ಇಲ್ಲದಿರುವುದಾಗಿದೆ. ಪ್ರಭು ಯೇಸುವಿನ ವಾಕ್ಯದ ಮಾತುಗಳ ಅನುಭವ, ಅರಿವು ಇಲ್ಲದೆ ಇರುವುದಾಗಿದೆ ಪ್ರತಿಯೊಬ್ಬ ಮನುಷ್ಯನ ದುಸ್ಥಿತಿಗೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಕೆಲವರು ಪ್ರಶ್ನೆ, ನಾವು ದಿನ ಹೋಗ್ತೀವಲ್ವಾ, ದಿನ ಓದ್ತೀವಲ್ವಾ, ದಿನ ಓದಿ ನೀವು, ದಿನ ಮಾಡಿ ನೀವು, ಅದರಿಂದ ಅಲ್ಲ. ಅದು ಯಾವಾಗ ಅರ್ಥ ಆಗುತ್ತೋ, ಅದು ಯಾವಾಗ ನಿನಗೆ ಗ್ರಹಿಕೆ ಆಗುತ್ತೋ ಆಗ ನಿನಗೆ ಅನುಭವಿಸ್ಲಿಕ್ಕಾಗುತ್ತೆ. ಅಲ್ಲಿ ತನಕ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ದೇವರ ವಾಕ್ಯ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ದೇವರ ವಚನಗಳು ಏನು ಹೇಳ್ತದೋ ಅದು 100ಕ್ಕೆ 100 ಸತ್ಯವಾಗಿದೆ. ಹಾಲೆಲೂಯಾ. ಯಾಕೆಂದರೆ ನೋಡಿ, ಹೋಶೇಯನ ಪುಸ್ತಕದಲ್ಲಿ 4ನೇ ಅಧ್ಯಾಯದಲ್ಲಿ 6ನೇ ವಾಕ್ಯವನ್ನು ನಾವು ಓದುವಾಗ, ಜನರ ಈ ಪರಿಸ್ಥಿತಿಗೆ, ಅಂದರೆ ಇವತ್ತು ಯಾಕೆ ಜನರು ನಷ್ಟದಲ್ಲಿದ್ದಾರೆ, ನಷ್ಟ ಅಂದರೆ ಯಾವುದೋ ಬಿಸ್ನೆಸ್ ನಾನು ಹೇಳ್ತಾ ಇಲ್ಲ, ಆತ್ಮೀಕವಾಗಿ ನಷ್ಟಪಟ್ಟು ಹೋಗಿದ್ದಾರೆ. ಯಾಕೆ ಒಂದು ಕುಟುಂಬದಲ್ಲಿ ಸಮಾಧಾನವಿಲ್ಲ, ಯಾಕೆ ಒಂದು ವ್ಯಕ್ತಿಯಲ್ಲಿ ಆನಂದ ಇಲ್ಲ, ಯಾಕೆ ಒಂದು ಕುಟುಂಬದಲ್ಲಿ ಅಭಿವೃದ್ಧಿ ಇಲ್ಲ, ಯಾಕೆ ಒಂದು ಕುಟುಂಬದಲ್ಲಿ ಮಕ್ಕಳು ನಷ್ಟಪಟ್ಟು ಹೋಗ್ತಾ ಇದ್ದಾರೆ? ಇದೆಲ್ಲದಕ್ಕೂ ಕಾರಣ ಈ ಲೋಕದಲ್ಲಿ ಹಣ ಇಲ್ಲದೆ ಇರೋದಲ್ಲ. ಅಲ್ಲಿ ಹೋಶೇಯ ಏನು ಹೇಳ್ತಾನೆ ಅಂದರೆ, ಓದೋಣ. ಜನರು ಜ್ಞಾನಹೀನರಾಗಿ ಅಳಿದು ಹೋಗುತ್ತಿದ್ದಾರೆ. ನೋಡಿ, ಜನರು ಜ್ಞಾನಹೀನರಾಗಿ ಅಳಿದು ಹೋಗ್ತಾ ಇದ್ದಾರೆ. ಯಾವ ಜ್ಞಾನ? ದೇವರ ವಾಕ್ಯದ ಜ್ಞಾನ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಹಾಗಾದರೆ ನಮ್ಮ ಜೀವನದಲ್ಲಿ ನಾವು ಹೆಚ್ಚಿಸ್ಕೋಬೇಕಾಗಿದ್ದು, ಹೆಚ್ಚು ಪಡ್ಕೋಬೇಕಾಗಿರೋದು ಯಾವುದನ್ನು? ದೇವರ ಜ್ಞಾನವನ್ನು, ವಾಕ್ಯದ ಜ್ಞಾನವನ್ನು. ನೀವೆಷ್ಟು ಹೆಚ್ಚಾಗಿ ದೇವರ ಜ್ಞಾನವನ್ನು, ವಾಕ್ಯವನ್ನು ಧ್ಯಾನಿಸ್ತೀರೋ, ವಾಕ್ಯಗಳನ್ನು ಧ್ಯಾನಿಸಿ ವಾಕ್ಯಗಳನ್ನು ತುಂಬಿಸ್ಕೋತೀರೋ, ಆ ವಾಕ್ಯಗಳ ಮುಖಾಂತರ ದೈವ ಜ್ಞಾನ, ಯೇಸುವಿನ ಜ್ಞಾನ, ಪವಿತ್ರಾತ್ಮನ ಜ್ಞಾನ ನಿಮ್ಮಲ್ಲಿ ತುಂಬಲ್ಪಡ್ತದೆ. ಯಾವಾಗ ಪವಿತ್ರಾತ್ಮನ ಆ ಒಂದು ಸಾನ್ನಿಧ್ಯ, ಪವಿತ್ರಾತ್ಮನ ನಡೆಸುವಿಕೆ ನಿಮ್ಮ ಜೀವನ ಆಗ್ತದೋ, ಪ್ರಿಯ ಸಹೋದರ ಸಹೋದರಿ, ನಾನು ಹೇಳ್ತೇನೆ, ನೀವು ಲೋಕವನ್ನು ಹಿಂಬಾಲಿಸೋದಿಲ್ಲ. ಪ್ರೈಸ್ ದ ಲಾರ್ಡ್. ಲೋಕ ಹೇಳಿದ್ದನ್ನು ನೀವು ಕೇಳೋದಿಲ್ಲ. ಹಾಲೆಲೂಯಾ. ಇವತ್ತು 99% ಯಾರು ಹೇಳಿದ್ದನ್ನು ಕೇಳ್ತಾ ಇದ್ದೀವಿ? ಲೋಕ ಹೇಳಿದ್ದನ್ನು. ಪ್ರೈಸ್ ದ ಲಾರ್ಡ್. ಉದಾಹರಣೆಗೆ ಎಕ್ಸಾಂಪಲ್, ಡಾಕ್ಟ್ರ್ ಹೇಳಿದ್ದು ಕೇಳ್ತೀವ, ಏಸು ಹೇಳಿದ್ದು ಕೇಳ್ತೀವ? ಡಾಕ್ಟ್ರು ನಿಜ, ಡಾಕ್ಟ್ರ್ ಹೇಳಿದ ಕೇಳೋದು ನಾವು, ಏಸು ಹೇಳಿದ್ದು ಕೇಳಲ್ಲ ನಾವು. ನಾವು ಎಷ್ಟೇ ವಿಶ್ವಾಸಿಗಳಂತ ಹೇಳ್ಬೋದು, ಸೊ ಏನೇ ವಿಶ್ವಾಸದಲ್ಲಿ ಇರ್ಬೋದು, ಒಂದು ಪರಿಸ್ಥಿತಿ ಬಂದಾಗ ಬೇಕಾದರೆ 10 ಡಾಕ್ಟ್ರ್ ಹತ್ರ ಸಜೆಷನ್ ಕೇಳ್ತೀವಿ. ಒಂದು ಡಾಕ್ಟ್ರ್ ಹತ್ರ ಹೋದ್ವಿ, ಅವ್ರೇನು ಹೇಳಿದ್ರು, ಸೆಕೆಂಡ್ ಒಪಿನಿಯನ್ ಅಂತ ಇನ್ನೊಬ್ಬರ ಹತ್ರ ಹೋಗ್ತೀವಿ. ಇದೇ ಥರ ನೀವು 4 ಡಾಕ್ಟ್ರ್ ಹತ್ರ ಹೋಗೋದು ಬಿಟ್ಟು ನಿಮ್ಮ ಒರಿಜಿನಲ್ ಡಾಕ್ಟ್ರು, ವಾಕ್ಯವಾದ ಯೇಸು ಎಂಬ ಡಾಕ್ಟ್ರ್ ಹತ್ರ ನೀವು ಕುತ್ಕೊಬಿಟ್ರೆ, ಪ್ರಿಯ ಸಹೋದರ ಸಹೋದರಿ,
ಜೋಡಿಸಿದ ದೇವರಿಗೆ ಸರಿ ಮಾಡಲಿಕ್ಕೆ ಗೊತ್ತಿದೆ ಪ್ರಿಯ ಸಹೋದರ ಸಹೋದರಿ. ಹಾಲೆಲೂಯ, 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 ಹಾಲೆಲೂಯ. ಸೊ ಏನೇ ಡಾಕ್ಟ್ರ್ ಹತ್ರ ಹೋದರೂ ಅವರು ಸ್ಕ್ಯಾನ್ ಮಾಡಿದ ಮೇಲೇ ಗೊತ್ತಾಗೋದು. ಆದರೂ ಕೂಡ ಎಷ್ಟೋ ಸ್ಕ್ಯಾನಿಂಗ್ಗಳು ಮಿಸ್ ಆಗಿದೆ. ಕಳೆದ ವಾರ ನಾನು ECGಗೆ ಹೋಗಿದ್ದೆ, ಬಟ್ ಅಲ್ಲಿ ಏನೂ ಗೊತ್ತಾಗಲಿಲ್ಲ. ಆದರೆ ಒಂದು ಅರ್ಧ ಗಂಟೆ ಆದ ನಂತರ ಪೇಯ್ನ್ ಸ್ಟಾರ್ಟ್ ಆಯಿತು. ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡೋದ್ರು, ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ. ಯಾಕೆ ECGಯಲ್ಲಿ ಗೊತ್ತಾಗಲಿಲ್ಲ? ಆದರೆ ನಿಮ್ಮ ಡಾಕ್ಟ್ರಿಗೆ ECG ಏನು ಮಾಡೋ ಅವಶ್ಯಕತೆ ಇಲ್ಲ. ಅವರಿಗೆ ನೀವು ಹುಟ್ಟುವ ಮೊದಲೇ ಎಲ್ಲವನ್ನು ಸೃಷ್ಟಿ ಮಾಡಿದಂಥ ದೇವರಿಗೆ ಎಲ್ಲ ಗೊತ್ತಿದೆ. ನಿಮ್ಮ ಬಗ್ಗೆ ಯಾರೂ ಅವರಿಗೆ ಹೇಳುವ ಅವಶ್ಯಕತೆ ಇಲ್ಲ. ನೀವು ಅವರ ವಾಕ್ಯವನ್ನು ಡಿಪೆಂಡ್ ಆಗಿ ಅವ್ರ ಜೊತೆ ಕೂತ್ಕೊಂಡ್ರೆ ಸಾಕು. ಬಟ್ ನಾವು ಕೂರಲ್ಲ. ಭಾಳ ನನ್ನ ಒಂದು ಅನುಭವ ಇದು. ನಷ್ಟಪಟ್ಟು ಹೋಗಲಿಕ್ಕೆ ದೊಡ್ಡ ಒಂದು ಕಾರಣ ಏನು ಗೊತ್ತಾ? ದೇವರ ಜೊತೆ ಕೂತ್ಕೊಳ್ದೇ ಇರೋದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಯಾಕೆ ಹೇಳ್ತಾ ಇದ್ದೀನಂದರೆ ಬೈಬಲ್ ನಿನ್ನೆ ಸಂಜೆ ಎತ್ತಿ ಮುಚ್ಚಿಟ್ಟು ಧ್ಯಾನ ಮಾಡ್ಕೊಂಡು ಬಂದಂಥದ್ದನ್ನು ಇವತ್ತು ಹೇಳ್ತಾ ಇರೋದು. ನಾನು ಇಲ್ಲಿಂದ ಓದಲಿಲ್ಲ. ನಾನು ಯಾಕೆ ಹೇಳ್ತಿದ್ರೆ ಕನ್ನಡಕ ಒಡೆದೋಯ್ತು. ಕನ್ನಡಕ ಇಲ್ಲ ನನಗೆ, ಇಲ್ಲೇನು ಕಾಣ್ತಾ ಇಲ್ಲ. ಏನು ದೇವರು ಹೇಳ್ತಿದ್ದಾರೋ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ಏನು ಕುತ್ಕೊಂಡು ದೇವರೇ ನನಗೆ ಕೊಡಿ. ಯಾಕೆಂದರೆ ನಾನು ಭಾಳ ಓಪನಾಗಿ ಒಪ್ಕೊಳ್ತೀನಿ ಪ್ರಿಯರೇ. ಎಷ್ಟು ಮೋಸ ಹೋಗ್ತೀವಿ ನಾವು ಕೆಲವೊಮ್ಮೆ ಅಂದರೆ, ಎಷ್ಟು ನಾವು ಮೋಸ ಹೋಗ್ತೀವಿ. ಎಂಥ ವ್ಯಕ್ತಿ ಆದರೂ ಕೂಡ. ಆದರೆ ನೀವು ಹೋಗಬಾರ್ದು. ನಾನು ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ, ನೀವು ಹೋಗಬಾರ್ದು. ಯಾಕೆಂದರೆ ನನ್ನ ಕೆಲಸ ಇನ್ನೊಂದು ಬ್ಯುಸಿ, ಅದೆಂಥ ಕೆಲಸನೇ ಆಗಿರಲಿ, ಒಳ್ಳೆಯದೇ ಆಗಿರಲಿ, ಆದರೆ ದೇವರ ಸಾನ್ನಿಧ್ಯ ಇಲ್ಲದೆ, ದೇವರ ಅನ್ಯೋನ್ಯತೆಯಲ್ಲಿ ಇಲ್ಲದೆ ಈ ಲೋಕದ ಕೆಲಸ ಇದೆಯಲ್ಲ, ಅದಕ್ಕಿಂತ ನರಕ ಬೇರೊಂದಿಲ್ಲ ಪ್ರಿಯರೇ. ನನ್ನ ಅನುಭವ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಈ 2 ದಿವಸಗಳು ಪ್ರಿಯ ಸಹೋದರ ಸಹೋದರಿಯರೇ, ಬರೀ ದೇವರ ವಾಕ್ಯಕ್ಕೆ ನಿಮ್ಮ ಹೃದಯವನ್ನು ತೆರೆದುಕೊಡಿ, ಧ್ಯಾನ ಮಾಡಿ. ಯಾವಾಗ ನೀವು ಧ್ಯಾನಿಸ್ತೀರೋ, ಧ್ಯಾನ ಮಾಡುವ ಸಂದರ್ಭವಾಗಿದೆ, ಆ ವಾಕ್ಯವನ್ನು ನಿಮ್ಮಲ್ಲಿ ದೇವರು ಬಲಪಡಿಸೋದು, ಆ ಸಾನ್ನಿಧ್ಯವನ್ನು ಕೊಡುವಂಥ ಸಮಯ ಅದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಜನ ನಷ್ಟಪಟ್ಟು ಹೋಗಿರೋದು ಯಾವುದರಿಂದ ಅಂದರೆ, ದೇವರ ವಾಕ್ಯದ ಜ್ಞಾನ ಇಲ್ಲದೆ. ದೇವರ ವಾಕ್ಯದ ಜ್ಞಾನ ಇಲ್ಲದೆ, ಬೇರೆ ಯಾವುದೂ ಅಲ್ಲ. ದೇವರ ವಚನದ ಜ್ಞಾನ ಇಲ್ಲದೆ ಜನ ಏನಾಗಿದ್ದಾರೆ? ನಷ್ಟಪಟ್ಟು ಹೋಗಿದ್ದಾರೆ, ಅಳಿದು ಹೋಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ. ಎಲ್ಲರೂ ಸ್ವರವೆತ್ತಿ ಹಾಲೆಲೂಯ, 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 ಹಾಲೆಲೂಯ. ಸೊ ಆದ್ದರಿಂದ ಕೆಲವೊಂದು ಘಟನೆಗಳನ್ನು ದೇವರು ಇಟ್ಟಿದ್ದಾರೆ ಅಂದರೆ ನಮಗೆ ಉದಾಹರಣೆಯಾಗಿ, ವಾಕ್ಯಕ್ಕೆ ಗಮನ ಕೊಡದೆ, ವಾಕ್ಯವನ್ನು ಅರಿತುಕೊಳ್ಳದೆ, ವಾಕ್ಯವನ್ನು ಬಿಟ್ಟು ಜೀವಿಸಿದ ಅನೇಕ ಮಂದಿ ನಷ್ಟಪಟ್ಟು ಹೋಗಿದ್ದಾರೆ ಬೈಬಲಲ್ಲಿ. ಯಾಕಿಟ್ಟಿದ್ದಾರೆ ಅಂದರೆ, ನೀನು ಆ ರೀತಿ ಆಗಿ ನಷ್ಟಪಟ್ಟು ಹೋಗಬಾರ್ದು. ನೀನು ನನ್ನ ವಾಕ್ಯದಲ್ಲಿ ನೆಲೆ ನಿಂತು ನನ್ನೊಂದಿಗೆ ಇದ್ದು ನನ್ನಂತೆ ನೀನು ಬದುಕಿ ತೋರಿಸಬೇಕು. ಈ ಲೋಕದಲ್ಲಿ ನೀನು ಸಾಕ್ಷಿ ಆಗಬೇಕು, ನೀನು ರುಚಿಯಾಗಬೇಕು, ನೀನು ಬೆಳಕಾಗಬೇಕು. ಅದಾಗೋದು ನನ್ನ ವಾಕ್ಯದಿಂದ, ನನ್ನಿಂದ ಮಾತ್ರ ಸಾಧ್ಯ. ನಾನು ನಿನ್ನೊಂದಿಗಿದ್ದರೆ ಮಾತ್ರ ಸಾಧ್ಯ. ಆ ಒಂದು ಉದಾಹರಣೆಗಳನ್ನು ಕೊಟ್ಟು ನಮಗೆ ಹೇಳ್ತಿದ್ದಾರೆ ಪ್ರಿಯರೇ. ಸೊ ಹಾಗಾಗಿ ನಾವು ಈ ಒಂದು ಜನರಂತೆ ಯೆಶಾಯನ ಮುಖಾಂತರ ದೇವರ ಆತ್ಮರು ಮಾತನಾಡ್ತಿದ್ದಾರೆ. ಈ ಜನರು ನಷ್ಟವಾಗಿದ್ದು ನನ್ನ ಜ್ಞಾನ ಇಲ್ಲದೆ, ಆ ರೀತಿ ದೇವರ ವಾಕ್ಯದ ಜ್ಞಾನ ಇಲ್ಲದೆ ಅಳಿದು ಹೋಗುವ ಕುಟುಂಬಗಳು ನಮ್ಮ ಕುಟುಂಬಗಳಾಗಬಾರ್ದು. ನಾವು ಆ ವಾಕ್ಯವನ್ನು ಅನುಭವಿಸಿ ಬೆಳಗಿಸುವ, ದೇವರ ಮಹಿಮೆಯನ್ನು ಬೆಳಗಿಸುವ ಕುಟುಂಬಗಳಾಗಬೇಕು ಪ್ರಿಯ ಸಹೋದರ ಸಹೋದರಿ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಈ ವಾಕ್ಯದ ಬೆಳಕಿಲ್ಲ. ಇವತ್ತು ನಿಮ್ಮನ್ನು ಆ ಬೆಳಕನ್ನು, ಆ ವಾಕ್ಯದ ಬೆಳಕನ್ನು ಅಥವಾ ವಚನಗಳ ಸತ್ಯವನ್ನು, ಆ ಜ್ಞಾನವನ್ನು ಕೊಡಲಿಕ್ಕೆ ದೇವರು ಕರ್ಕೊಂಬಂದು ನಿಮಗೆ ಕಲಿಸ್ತಾ ಇದ್ದಾರೆ. ಯಾಕೆ ಕಲಿಸ್ತಾ ಇದ್ದಾರೆ ಅಂದರೆ ಗೊತ್ತಾ? ನಿಮ್ಮಿಂದ ಒಬ್ಬೊಬ್ಬರಿಂದ 100 ಕುಟುಂಬಕ್ಕೆ ಆ ವಾಕ್ಯದ ಬೆಳಕು ತಲುಪಬೇಕು ಪ್ರಿಯ ಸಹೋದರ ಸಹೋದರಿ. ನೀನು ವಾಕ್ಯವಾದರೆ, ನೀನು ವಾಕ್ಯವನ್ನು ಅನುಭವಿಸಿದರೆ ಖಂಡಿತ
ಆ ವಾಕ್ಯದ ಸಾನ್ನಿಧ್ಯ ನೀನು ಅನುಭವಿಸಿದರೆ ಅದನ್ನು ಹಂಚದೇ ಇರಲಿಕ್ಕೆ ನಿಮಗೆ ಸಾಧ್ಯನೇ ಇಲ್ಲ. ಅವರು ಹಂಚ್ತಾ ಇಲ್ಲ ಅಂದರೆ ಅನುಭವ ಆಗಿಲ್ಲ. ಇಷ್ಟೇ. ಆ ವಾಕ್ಯದ ಸಾನ್ನಿಧ್ಯ, ಯೇಸುವಿನ ಸಾನ್ನಿಧ್ಯ ಒಬ್ಬ ಮನುಷ್ಯ ಅನುಭವಿಸಿದರೆ ಅವನಿಗೆ ಸುಮ್ಮನೆ ಇರಲಿಕ್ಕಾಗಲ್ಲ, ಆಕೆಗೆ ಸುಮ್ಮನೆ ಇರಲಿಕ್ಕಾಗಲ್ಲ. ಅವರು ಹಂಚ್ತಾರೆ. ಯಾಕೆ ಹಂಚ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಅವರಿಗೆ ಅನುಭವ ಆಗಿಲ್ಲ, ಕೇಳಿಸ್ಕೊಂಡಿರ್ಬೋದು ಅಷ್ಟೇ. ಪ್ರಿಯ ಸೋದರ ಸೋದರಿ, ಆದ್ದರಿಂದ ಈ ಧ್ಯಾನದಲ್ಲಿ ನಾವೆಲ್ಲರೂ ಬಯಸೋಣ, ಯೇಸುವೆ ನೀನೇ ಬೇಕು ನಮಗೆ. ಯಾಕೆಂದರೆ ಅರಸರುಗಳ ಪುಸ್ತಕದಲ್ಲಿ 1ನೇ ಅರಸರುಗಳ ಪುಸ್ತಕ 3ನೇ ಅಧ್ಯಾಯದಲ್ಲಿ ಸೊಲೊಮೋನನಿಗೆ ಒಂದು ಸುಂದರವಾದ ದರ್ಶನ. ಆ ದರ್ಶನದಲ್ಲಿ ದೇವರು ಕೇಳ್ತಾರೆ ಅವನನ್ನು, ನೋಡಪ್ಪ, ಇಸ್ರಾಯೇಲ್ ಮಕ್ಕಳನ್ನು ನಾನು ನಿನಗೆ ಕೊಟ್ಟಿದ್ದೀನಿ, ಅರಸನಾಗಿ ನಿನ್ನನ್ನು ಮಾಡಿದ್ದೇನೆ, ನಿನಗೇನು ಬೇಕು ಅಂತೇಳಿ ಸೊಲೊಮೋನನನ್ನು ದೇವರು ಕೇಳ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಕುಟುಂಬವನ್ನು ನಡೆಸಲಿಕ್ಕೆ ಕಾಸು ಬೇಕಾ ಬೇಡವಾ? ಏನಕ್ಕ? ಕುಟುಂಬಕ್ಕೆ ಕಾಸೇ ಬೇಡವಾ? ಕಾಸು ಬೇಕಾ? ರೇಷನ್ ಬೇಕಾ? ಎಲ್ಲ ದವಸ ಧಾನ್ಯಗಳೆಲ್ಲ ಬೇಕಲ್ವಾ? ಬೇಕೇ ಬೇಕು. ಈಗ ಈ ಸೊಲೊಮನ್ ಅರಸನಾಗಿದ್ದಾನೆ, ಏನಕ್ಕೆ? ಇಸ್ರಾಯೇಲ್ ಜನರಿಗೆ. ಓಕೆ, ದೇವರು ದಾವೀದನ ನಂತರ ಸೊಲೊಮೋನನನ್ನು ರಾಜನಾಗಿ ಆಯ್ಕೆ ಮಾಡಿದ್ದಾರೆ. ಈಗ ದೇವರೇ ಬಂದು ಆತನನ್ನು ಕೇಳ್ತಿದ್ದಾರೆ, ನಿನ್ಗೇನು ಬೇಕಪ್ಪ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಷ್ಟೇ ಪ್ರಾರ್ಥನೆಯವರಾಗಿದ್ದರೂ ಕೂಡ ದಿಢೀರಂತ ನಾವು ಕೇಳಿಬಿಡ್ತೀವಿ ನಮಗೇನು ಬೇಕು ಅದನ್ನು, ಹೌದಲ್ವಾ? ಅವನಿಗೆ ಎಲ್ಲ ಬೇಕು. ಒಂದು ರಾಜ್ಯವನ್ನು ನಡೆಸಲಿಕ್ಕೆ ಎಲ್ಲ ಅವಶ್ಯಕತೆ ಇದೆ. ಆದರೆ ಸೊಲೊಮನ್ ಏನು ಕೇಳ್ತಾನೆ ಗೊತ್ತಾ? ನನಗೆ ನೀನು ಬೇಕು. ಜ್ಞಾನ ಯಾರು? ವಿವೇಕ ಯಾರು? ಅದಕ್ಕೆ ಯೇಸುವನ್ನು ನೋಡಿ ಹೇಳ್ತಾನೆ ಅವನು, ನನಗೆ ನೀನು ಬೇಕು. ಹಲ್ಲೆಲೂಯಾ. ಜೋರಾಗಿ ಒಂದು ಚಪ್ಪಾಳೆ ಹೊಡೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಧ್ಯಾನದಲ್ಲಿ ನಿಮಗೇನು ಬೇಕು? ಯಾರು ಬೇಕು? ಜೋರಾಗಿ ಹೇಳಿ. ಈ ಧ್ಯಾನದಲ್ಲಿ ನಿಮಗೇನು ಬೇಕು? ನೋಡಿ, ಇನ್ನೂ ಆ ಶಬ್ದ ಬರಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಹಿಡ್ಕೊಬಿಟ್ಟಿದ್ದಾನೆ ಸೈತಾನ. ಹಲ್ಲೆಲೂಯಾ. ಕೆಲವ್ರನ್ನ ಇಲ್ಲಿ ಹಿಡ್ಕೊಬಿಡ್ತಾನೆ. ಯಾಕೆ ಹೇಳಿ? ಆ ಯೇಸು ನಾಮ ಹೇಳುವಾಗ, ಪ್ರಿಯ ಸೋದರ ಸೋದರಿ, ನಿನ್ನ ತಲೆಮುಡಿಯಿಂದ ಪಾದದವರೆಗೆ ಎಂಥ ಬ್ಲಾಕ್ ಇದ್ದರೂ ಕೂಡ ಆ ನಾಮವನ್ನು ಕೂಗುವಾಗ ಎಲ್ಲ ಬಂಧನಗಳು ಕಳಚಿ ಬೀಳ್ತದೆ. ಯಾಕೆ ಹೇಳೋಕ್ಕಾಗ್ತಾ ಇಲ್ಲ ಗೊತ್ತಾ? ಅದು ನಿಮ್ಮ ತಪ್ಪಲ್ಲ, ನೀವು ಅವನಿಗೆ ಬಿಟ್ಕೊಟ್ಬಿಟ್ಟಿದ್ದೀರ. ಏನು ಬೇಡ, ಬೆಳಗ್ಗೆಯಿಂದ ಸಂಜೆ ತನಕ ಯಾರ ಹತ್ರ ಮಾತಾಡಿದೆ ಅಂದರೆ ಏನು ಮಾತಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ತೀರ್ಮಾನ ಮಾಡಿ, ಈಗ ಬೆಳಗ್ಗೆ ಸಂಜೆ ಆರಾಧನೆ ಎಲ್ಲ ಮುಗಿಯೋ ತನಕ ನಾನು ಏನು ಅವಶ್ಯಕತೆ ಇದೆ ಅದು ಮಾತಾಡ್ತೀನಿ. ಮಿಕ್ಕ ಟೈಮ್ ಯೇಸುವೆ ಯೇಸುವೆ ಯೇಸುವೆ, ಜೀಸಸ್ ಜೀಸಸ್. ನೀವು ಒಂದು ದಿವಸ ಟ್ರೈ ಮಾಡಿ ನೋಡಿ, ನಿಮ್ಮ ಕೂದಲು ಕೂಡ ಅಭಿಷೇಕದಿಂದ ತುಂಬಲ್ಪಟ್ಟಿರ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಪೌಲನ ಕರವಸ್ತ್ರ ಮುಟ್ಟಿದರೆ ಜನ ಏನಾಗ್ತಿದ್ರಂತೆ? ಆ ಅಭಿಷೇಕದಲ್ಲಿ ಅವರು ಗುಣ ಪಡ್ಕೊಳ್ತಾ ಇದ್ರಂತೆ. ಯಾಕೆಂದರೆ ಅವರ 100%, 100ಕ್ಕೆ 100 ಅವರ ಧ್ಯಾನ ಯಾರಾಗಿದ್ದರು? ಯೇಸುವಾಗಿದ್ದರು. 100ಕ್ಕೆ 100 ಭಾಗ ಅವರ ಧ್ಯಾನ ಯೇಸುವಾಗಿದ್ದರು. ಇವತ್ತು 100ಕ್ಕೆ 100 ಭಾಗ ನಮ್ಮ ಧ್ಯಾನ ಏನಾಗಿದೆ? ನಮ್ಮ ಅವಶ್ಯಕತೆಗಳಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜಸ್ಟ್ ಇದನ್ನು ನಾವು ಫೋಕಸ್ ಮಾಡಿ ಇದರಿಂದ ಬಿಡುಗಡೆ ಮಾಡಿಕೊಂಡು ಅಥವಾ ತಪ್ಪಿಸ್ಕೊಂಡು ಯೇಸುವಿನ ಕಡೆಗೆ ತಿರ್ಕೊಂಡ್ರೆ ಸಾಕು. ಯೇಸುವನ್ನು ಧ್ಯಾನಿಸಿದರೆ ಸಾಕು. ಇವತ್ತೊಂದು ಟ್ರೈ ಮಾಡ್ತೀರಾ? ಏನಂತ ಹೇಳ್ತೀರಾ? ಏಸು ಏಸು ಅಂತ ಹೇಳ್ತಾ ಇರಿ. ನಿಮ್ಗೆ ಹೆಂಗೆ ಪ್ರೀತಿಯಿಂದ ನಿಮ್ಮ ಅಪ್ಪನ ಕರೀಲಿಕ್ಕೆ ಇಷ್ಟ ಆಗುತ್ತೋ, ಜೀಸಸ್ ಐ ಲವ್ ಯು, ಜೀಸಸ್ ಐ ಲವ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಇದನ್ನು ಈಗ ಧ್ಯಾನ ಆದಮೇಲೆ, ಅಂದರೆ ತರಗತಿ ಆದಮೇಲೆ ಅದನ್ನು ಹೇಳ್ತಾ ಇರಿ. ನಾಷ್ಟ ಮಾಡುವಾಗ, ಊಟ ಮಾಡುವಾಗ, ಹೊರಗಡೆ ಬ್ರೇಕ್ ಬಿಟ್ಟಾಗ, ರೂಮ್ಗೆ ಹೋದಾಗ ಇದನ್ನು ಹೇಳ್ತಾನೆ ಇರಿ. ಸಂಜೆ ನೀವು ಆರಾಧನೆ ಆರಂಭಿಸುವ ಮುನ್ನ ನಿಮ್ಮ ಒಳಗಡೆ ಆರಾಧನೆ ಆಗೋಗಿರುತ್ತೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆಗ ಪ್ರಭಾವಳಿ ಇಟ್ಟು ಯೇಸುವನ್ನು ಅಲ್ಲಿಟ್ಟಾಗ ನಿಮಗೆ ಯಾವ ಕೋರಿಕೆನೂ ಇರೋದಿಲ್ಲ. ಒಂದೇ ಕೋರಿಕೆ ಇರ್ತದೆ, ಏಸು ನೀವು, ಏಸು ನೀವು, ಏಸು ನೀವು ಬೇಕು, ಏಸು ಇನ್ನೂ ಹೆಚ್ಚಾಗಿ ನೀವು ಬೇಕು. ಇದು ಮಾತ್ರ ಇರುತ್ತೆ. ಹಾಲೆಲೂಯಾ, 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 ಹಾಲೆಲೂಯಾ,
ನೋಡಿ, ಸೊಲೊಮನ್ ರಾಜನನ್ನು ದೇವರು ಅವರ ಮಗ ದೇವರು ಆಯ್ಕೆ ಮಾಡಿಕೊಂಡ ಮಗ, ಅವನನ್ನು ಕೇಳ್ತಾ ಇದ್ದಾರೆ, ನಿನಗೆ ಏನು ಬೇಕಪ್ಪ? ಓದೋಣವಾ? 3ನೇ ಅಧ್ಯಾಯದಿಂದ ಓದೋಣ ಒಂದು ಸ್ವಲ್ಪ. ದೇವರಾದ ಸರ್ವೇಶ್ವರ ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡರು. ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಿದರು. ಸೊಲೊಮೋನನು, ನಿಮಗೆ ಪ್ರಾಮಾಣಿಕವನ್ನಾಗಿ ನೀತಿಯಿಂದಲೂ ಯಥಾರ್ಥ ಚಿತ್ತದಿಂದಲೂ ನಡೆದುಕೊಂಡ ನಿಮ್ಮ ದಾಸನು ನನ್ನ ತಂದೆಯೂ ಆದ ದಾವಿದನಿಗೆ ನೀವು ಮಹಾಕೃಪೆಯನ್ನು ತೋರಿಸಿದಿರಿ. ಆ ಕೃಪೆಯನ್ನು ಮುಂದುವರಿಸುತ್ತಾ ಈಗ ಅವರ ಸಿಂಹಾಸನಕ್ಕೆ ಒಬ್ಬ ಮಗನನ್ನು ಅನುಗ್ರಹಿಸಿ ಅದನ್ನು ಸಂಪೂರ್ಣಗೊಳಿಸಿದಿರಿ. ನನ್ನ ದೇವರಾದ ಸರ್ವೇಶ್ವರ, ನನ್ನ ತಂದೆಗೆ ಬದಲಾಗಿ ನಿಮ್ಮಿಂದ ಅರಸನಾಗಿ ನೇಮಕಗೊಂಡಿರುವ ನಿಮ್ಮ ದಾಸನಾದ ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನ ಇಲ್ಲದವನು. ನಿಮ್ಮ ದಾಸನಾದ ನಾನು ಅಸಂಖ್ಯಾತ ಮಹಾಜನಾಂಗವಾದ ನಿಮ್ಮ ಸ್ವಕೀಯ ಪ್ರಜೆಯ ಮಧ್ಯೆ ಇದ್ದೇನೆ. ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸಿರಿ. ಈ ಮಹಾಜನಾಂಗವನ್ನು ಆಳಲು ಯಾರೂ ಸಮರ್ಥರಲ್ಲ ಎಂದು ಬೇಡಿಕೊಂಡನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಒಂದು ಜನಾಂಗ ಯಾರ ಜನಾಂಗ? ಅದು ಯಾರ ಜನಾಂಗ? ದೇವರ ಜನ. ಈಗ ನೀವು ಒಂದು ಧರ್ಮ ಕೇಂದ್ರದಲ್ಲಿ ಇದ್ದೀರಾ. ಆ ಧರ್ಮ ಕೇಂದ್ರದಲ್ಲಿ ಇರುವಂಥ ಎಲ್ಲ ವಿಶ್ವಾಸಿಗಳು ಯಾರ ಜನ? ಅವಿಶ್ವಾಸಿಗಳು ಯಾರ ಜನ? ಅವರು ದೇವರ ಜನನೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಎಲ್ಲ ಆಲ್ಮೋಸ್ಟು ಎಲ್ಲ ಸತ್ತಾವಸ್ಥೆಯಲ್ಲಿದ್ದಂಥ ವ್ಯಕ್ತಿಗಳೇ ಆಗಿರ್ತೀವಿ ಅಲ್ವಾ? ಎಲ್ಲಿ? ಧರ್ಮ ಕೇಂದ್ರಗಳಲ್ಲಿ ಅಲ್ವಾ? ಈಗ ದೇವರು ನಿನ್ನನ್ನು ಆರಿಸ್ಕೊಂಡಿದ್ದಾರೆ. ಇವತ್ತು ನಿನ್ನನ್ನು ಕೇಳ್ತಾ ಇದ್ದಾರೆ, ವಾಕ್ಯದ ಮುಖಾಂತರ ಹೇಳ್ತಿದ್ದಾರೆ. ಸೊಲೊಮನ ಕೇಳ್ದ, ನೀವು ಕೇಳಬೇಕಾ ಬೇಡ? ಕೇಳಬೇಕಾ ಬೇಡ? ಕೇಳಲೇಬೇಕು. ಓಕೆನಾ? ದೇವರು ಕರೆದಿದ್ದಾರೆ ನಿಜ, ಈಗ ಕಾಣಿಸ್ಕೊಂಡ್ರು ನಿಜ. ಕೇಳ್ತಾ ಇದ್ದಾರೆ, ನಿನಗೇನಪ್ಪ ಬೇಕು ಅಂತ. ಇವತ್ತು ನಿಮ್ಮನ್ನು ನೋಡಿ ಕೇಳ್ತಾ ಇದ್ದಾರೆ, ನಿನಗೇನು ಬೇಕು? ನಿಮ್ಮ ಊರಿನಲ್ಲಿ ಅನೇಕ ಜನ ಇದ್ದಾರಲ್ವಾ? ಈಗ ನೀವು ತೀರ್ಮಾನ ಮಾಡಿ. ನಿಮ್ಮ ಕುಟುಂಬದಲ್ಲಿ ಒಂದು 10 ಮಂದಿ ಇರ್ಬೋದು, ಒಂದು 4 ಮಂದಿ ಇರ್ಬೋದು. ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಿಮ್ಮ ಕುಟುಂಬವನ್ನು ನಡೆಸಲಿಕ್ಕೆ ಬೇಕಾಗಿದ್ದು ಹಣ ಅಲ್ಲ, ಆಸ್ತಿ ಅಲ್ಲ, ಅಂತಸ್ತಲ್ಲ, ಅನುಕೂಲತೆಗಳಲ್ಲ. ಈ ಲೋಕದಲ್ಲಿ ನಿಜವಾದ ದೇವರ ಮಕ್ಕಳಾಗಿ ನೀವು ಅವರನ್ನು ನಡೆಸಲಿಕ್ಕೆ ನಿಮಗೆ ಬೇಕಾಗಿದ್ದು ದೇವರ ವಾಕ್ಯದ ಜ್ಞಾನವಾಗಿದೆ. ಪ್ರಿಯ ಸಹೋದರ ಸಹೋದರಿ, ಬೇರೇನೂ ಅಲ್ಲ. ದೇವರ ವಾಕ್ಯ ಬೇಕು ನಿಮಗೆ, ದೇವರ ಜ್ಞಾನ ಬೇಕು. ದೇವರ ವಾಕ್ಯದಲ್ಲಿ ದೇವರ ಜ್ಞಾನ ಇದೆ. ಸೊ ಹಾಗಾಗಿ ಇವತ್ತು ಪ್ರತಿದಿನ ನಾನು ಬೇಡಬೇಕಾಗಿದ್ದು, ಯೇಸುವೆ ನನಗೆ ನೀನು ಬೇಕಾ? ಐ ವಾಂಟ್ ಟು ಯು ಜೀಸಸ್. ನನಗೆ ದೇವರು ಬೇಕಾ? ಯೇಸು ಬೇಕು ನನಗೆ. ಬೇರೆ ಏನೆಲ್ಲ ಕೇಳಿ ಏನೆಲ್ಲ ಪಡ್ಕೊಂಡು, ಒಂದು ವೇಳೆ ನಿಜವಾಗ್ಲೂ ಈ ಅರಸ ಸೊಲೊಮೋನ ನನಗೆ ಆಸ್ತಿ ಬೇಕು, ಬಂಗಾರ ಬೇಕು, ಬೆಳ್ಳಿ ಬೇಕು, ಏನೆಲ್ಲ ಬೇಕೋ ಅದನ್ನು ಕೇಳ್ಕೊಂಡಿದ್ದಿದ್ರೆ ಖಂಡಿತವಾಗ್ಲೂ ಬೈಬಲಲ್ಲಿ ಅವನ ಬಗ್ಗೆ ಇಲ್ಲಿ ಬರಿತಾನೇ ಇರಲಿಲ್ಲ. ಅವನ ಪ್ರಯೋಜನ ಏನಿರ್ತಿರಲಿಲ್ಲ ಅವನ ಜೀವನ. ಇಲ್ಲಿ ಯಾಕೆ ಈ ವಿಷಯವನ್ನು ಎತ್ತಿ ಹೇಳ್ತೀವಂದರೆ, ಅವನು ಬಯಸಿದ್ದು ಯೇಸುವನ್ನು. ಇವತ್ತು ನೀವು ಯೇಸುವನ್ನು ಬಯಸಿ ಒಂದು ದಿವಸ ಈ ಬೈಬಲಲ್ಲಿ ಬರೆಯಲ್ಲ, ಸೇರಿಸಲ್ಲ, ಆದರೆ ನಿಮ್ಮ ಬಗ್ಗೆ ಇಂಥ 100 ಪುಸ್ತಕಗಳನ್ನು ಯಾರೋ ಒಬ್ಬರು ಬರೀತಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಆದ್ದರಿಂದ ಪ್ರಿಯರೇ, ಇವತ್ತು ಒಂದು ವೇಳೆ ನೀವು ಸೋತವರಾಗಿರ್ಬೋದು, ಭಯಪಡಬೇಡಿ. ವಾಕ್ಯ ಕೇಳಿ ಕೂಡ ಗ್ರಹಿಸದೆ, ಧ್ಯಾನಿಸದೆ, ನಷ್ಟಪಟ್ಟ ಅವಸ್ಥೆಯಲ್ಲಿರ್ಬೋದು, ನೀವು ಕುಂದಿ ಹೋದ ಅವಸ್ಥೆಯಲ್ಲಿರ್ಬೋದು. ಆದರೆ ಇವತ್ತು ಮನಸ್ಸು ಮಾಡಬೇಕು, ನೀವು ಈಗ ಮನಸ್ಸು ಮಾಡಬೇಕು. ದೇವರು ಇಷ್ಟೆಲ್ಲ ಕಾರ್ಯಗಳನ್ನು ಅವರ ವಾಕ್ಯದ ಮುಖಾಂತರ ಮಾಡ್ತಾರೆ, ಹಾಗಾದರೆ ನಾನು ಪಡ್ಕೋಬೇಕು, ಅನುಭವಿಸ್ಬೇಕು. ಈ ದಾಹ, ಈ ಥರ್ಸ್ಟ್ ನಿಮ್ಮಲ್ಲಿ, ನಿಮ್ಮ ಹೃದಯದಲ್ಲಿ ಆಗಬೇಕು. ಆಗ ದೇವರು ಕಾರ್ಯ ಮಾಡ್ತಾರೆ. ಯಾಕೆ ಗೊತ್ತಾ? ಶಾರೀರಿಕವಾಗಿ ಶರೀರದ ಒಂದು ಸೌಖ್ಯವನ್ನು ಕೇಳುವಾಗಲೇ ದೇವರು ಅದನ್ನು ಕೊಟ್ಟಿದ್ದಾರೆ. ಇನ್ನು ಆತ್ಮೀಕವಾಗಿ ಕೇಳುವಾಗ, ಪ್ರಿಯ ಸಹೋದರ ಸಹೋದರಿ, ಯೋಚನೆ ಮಾಡಿ, ಕೊಡದೇ ಇರ್ತಾರಾ? ಯೋಚನೆ ಮಾಡಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಮಾರ್ಕನ ಶುಭ ಸಂದೇಶದಲ್ಲಿ ಒಂದು ಘಟನೆಯನ್ನು ಓದೋಣ. ಮಾರ್ಕನ ಶುಭ ಸಂದೇಶ ಅಧ್ಯಾಯ 5 ವಾಕ್ಯ 25 ಅಂತ ಕಾಣುತ್ತೆ. 12 ವರ್ಷಗಳಿಂದಲೂ
ರಕ್ತಸ್ರಾವ ರೋಗದಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬಳು ಆ ಗುಂಪಿನಲ್ಲಿದ್ದಳು. ಅನೇಕ ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದರೂ ಕೈಯಲ್ಲಿದ್ದ ಹಣವನ್ನೆಲ್ಲ ವ್ಯಯ ಮಾಡಿದ್ದರು. ಅವಳ ರೋಗ ಮಾತ್ರ ಉಲ್ಬಣ ಆಗುತ್ತಿತ್ತೇ ಹೊರತು ಸ್ವಲ್ಪವೂ ಗುಣಮುಖ ಆಗುತ್ತಿರಲಿಲ್ಲ. ನೋಡಿ, 12 ವರ್ಷದ ಒಂದು ಪ್ರಯಾಣ, ಅನಾರೋಗ್ಯದ ಅವಸ್ಥೆ, ಇದು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಅಲ್ವಾ? ರಕ್ತಸ್ರಾವ. ಪ್ರಿಯರೇ, ಯೋಚನೆ ಮಾಡಿ, 12 ವರ್ಷದಿಂದ ಒಂದು ಮನುಷ್ಯ ರೋಗಿಯಾಗಿದ್ದಾಗ ಅವನಲ್ಲಿ ವಿಶ್ವಾಸ ಇರುತ್ತಾ? ಏನಾದರೂ ಹೇಳಿ, ಇರುತ್ತಾ? ಅವನ ಜೊತೆಯಲ್ಲಿರೋರಿಗೆ ವಿಶ್ವಾಸ ಇರುತ್ತಾ? ಇವತ್ತು ನಾನು ಎಷ್ಟೋ ವ್ಯಕ್ತಿಗಳ ಬಾಯಿಂದ ಕೇಳಿಸ್ಕೊಂಡಿದ್ದೀನಿ. ಯಾರಿಂದ ಗೊತ್ತಾ? ಪ್ರಾರ್ಥನೆ, ದೇವರ ವಾಕ್ಯ ಜೊತೆಯಲ್ಲೇ ನಡೆಯುತ್ತಿರುವಂಥ ವ್ಯಕ್ತಿಗಳ ಬಾಯಿಂದ ಕೇಳಿಸ್ಕೊಂಡಿದ್ದೀನಿ. ಇನ್ನೆಷ್ಟು ದಿವಸ ಹಿಂಗೆ ಪರಿಸ್ಥಿತಿ, ಇನ್ನೀಕೆ ಪರಿಸ್ಥಿತಿ ಯೋಚನೆ ಮಾಡಿ. ಏಕೆ? ದೇವರ ವಾಕ್ಯದ ಅರಿವಿಲ್ಲದ ಮಹಿಳೆ, ಯೇಸು ಬಗ್ಗೆ ಗೊತ್ತಿಲ್ಲದ ಮಹಿಳೆ. ದೇವರ ವಾಕ್ಯ ಗೊತ್ತಿದ್ದು ಧ್ಯಾನಕೂಟಗಳಲ್ಲಿ ಭಾಗವಹಿಸಿದ ವ್ಯಕ್ತಿಗಳ ಬಾಯಿಂದನೇ ನಾನು ಕೇಳಿದ್ದೀನಿ. ಅದು ಬೋಧನೆ ಮಾಡುವಂಥ ಕೆಲವೊಂದು ವ್ಯಕ್ತಿಗಳ ಬಾಯಿಂದ ಕೇಳಿದ್ದೀನಿ. ನಾವು ಹಿಂಗೆ ಇರಬೇಕಾ? ನಮ್ಮ ಪರಿಸ್ಥಿತಿ ಇದೇನಾ? ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತೀನಿ, ವಾಕ್ಯನೇ ಗೊತ್ತಿಲ್ಲ ಅಂತ. ಹಲ್ಲೆಲೂಯಾ. ಹೌದಾ ಇಲ್ಲೋ? ಪ್ರಿಯ ಸಹೋದರ ಸಹೋದರಿ, ವಾಕ್ಯ ಅಂದರೆ ಯೇಸು ಅಲ್ವಾ? ಯೇಸು ಗೊತ್ತಿರೋರು ಏನಿದ್ರು ಏನಿಲ್ಲ ಅಂದರೂ ಆನಂದವಾಗಿರೋದಂತೂ ಗ್ಯಾರಂಟಿ. ಹಲ್ಲೆಲೂಯಾ. ಹೌದಾ? ಸೊ ನನಗೆ ಆನಂದವಾಗಿರ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನನಗೆ ಯೇಸು ಗೊತ್ತಿಲ್ಲ ಅಷ್ಟೇ. ಸುಮ್ಮನೆ ಏನೋ ಸುತ್ತಿ ಬಳಸಿ ಏನೂ ಇಲ್ಲ, ಇದೇ ನಿಜ. ವಾಕ್ಯ ಗೊತ್ತಿಲ್ಲ, ನಿನ್ನಲ್ಲಿ ಆನಂದ ಇರಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಯೇಸು ಗೊತ್ತಿದೆ, ವಾಕ್ಯ ಗೊತ್ತಿದೆ, ನಿನ್ನ ಒಳಗಡೆ ಆನಂದಕ್ಕೆ ಖಂಡಿತವಾಗ್ಲೂ ಕೊರತೆ ಇಲ್ಲ. ಇದು ಬೈಬಲ್ ಸತ್ಯ. ಪ್ರೈಸ್ ದಿ ಲಾರ್ಡ್. ಸೊ ಅದನ್ನ ಹೇಳಕ್ಕೆ ಹೋಗಿ ನೀವು ಆಗಲೂ ಕೂಡ ಹೇಳ್ತಾರೆ, ನಾವು ಮನುಷ್ಯರಲ್ವಾ, ನಾವು ಬದುಕ್ತಾ ಇರೋದು ಈ ಸಮಾಜದಲ್ಲಲ್ವಾ, ಈ ಜಾಗದಲ್ಲೇ, ಈ ಜನಗಳ ಮಧ್ಯದಲ್ಲೇ ಪ್ರೇಷಿತರು ಬದುಕಿದ್ದು, ಪ್ರವಾದಿಗಳು ಬದುಕಿದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಇಲ್ಲಿ ನೋಡಿ, ಇವಳಿಗೆ ಯಾವುದೇ ದೇವರ ಸಂಪರ್ಕ ಇಲ್ಲ, ದೇವರ ಅರಿವು ಇಲ್ಲ, ಎಂಥದೂ ಇಲ್ಲ. ಆದರೆ ಒಂದು ರೋಗದ ಅವಸ್ಥೆಯಲ್ಲಿ ಇದ್ದಾಳೆ. 12 ವರ್ಷ ರೋಗ ಅಂದರೆ ನಿಜವಾಗ್ಲೂ ಶಾರೀರಿಕವಾಗಿ ಮಾತ್ರವಲ್ಲ, ಮೆಂಟಲಿ ಕೂಡ ಅವರು ಹೋಗ್ಬಿಟ್ಟಿರ್ತಾರೆ. ಯಾಕಂದರೆ ಆ ರೋಗವನ್ನು ಧ್ಯಾನ ಮಾಡಿ 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 ಒಂಥರ ಹುಚ್ಚರ ಅವಸ್ಥೆಗೆ ಬಂದ್ಬಿಟ್ಟಿರ್ತಾರೆ ಅಲ್ವಾ? ಸೊ ಈ ಅವಸ್ಥೆ ಈಕೆದ್ದು. ಅಂದರೆ ದೇವರ ವಾಕ್ಯ, ಯೇಸುವಿನ ವಚನ, ಪ್ರಿಯ ಸಹೋದರ ಸಹೋದರಿ, ಶರೀರದಲ್ಲಿ ಇಷ್ಟು ಕಾರ್ಯ ಮಾಡುತ್ತೆ ಅನ್ನೋದಾದರೆ, ವಿಶ್ವಾಸಿಗಳಾದ ನಾವು ಆತ್ಮಿಕವಾಗಿ ಬೆಳಿಬೇಕು, ಆತ್ಮದಲ್ಲಿ ನಾನು ಜೀವನ ಪಡ್ಕೋಬೇಕು, ಯೇಸುವಿಗಾಗಿ ಬದುಕಬೇಕು ಅನ್ನುವ ತವಕ ಇದ್ದರೆ, ಶರೀರದಲ್ಲೇ ಸಮಸ್ಯೆ ಇದ್ದಾಗ ಕೇಳಿಕೊಂಡಾಗ ಅದಕ್ಕಾಗಿಯೇ ಇಷ್ಟು ಕಾರ್ಯ ಮಾಡೋ ದೇವರು, ಅವ್ರು ನಿಜವಾಗ್ಲೂ ಬಂದಿದ್ದು ಶರೀರದ ಸೌಖ್ಯಕ್ಕಾಗಿ ಅಲ್ಲ, ಆತ್ಮಿಕವಾದ ಸೌಖ್ಯಕ್ಕಾಗಿ. ಅದನ್ನೇ ಪೇತ್ರ ಹೇಳಿದಲ್ವಾ, 1 ಪೇತ್ರ 2:24 ಪಾಪದ ಪಾಲಿಗೆ ನೀವು ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ಶಿಲುಬೆಯಲ್ಲಿ, ತಮ್ಮ ಶರೀರದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆ ಮರವನ್ನೇರಿದರು. ಅವರ ಗಾಯಗಳಿಂದ ನಾವು ಗುಣವಾಗಿದ್ದೇವೆ. ಯಾವ ಗಾಯಗಳು? ಆತ್ಮಿಕವಾದ ಗಾಯಗಳಿಂದ ಗುಣವಾಗಿದ್ದೇವೆ. ಶಾರೀರಿಕವಾದದ್ದು ಕೂಡ ಗುಣವಾಗುತ್ತೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಒಂದು ವ್ಯಕ್ತಿ ಯೇಸುವೇ ಗೊತ್ತಿಲ್ಲ, ಆದರೂ ಕೂಡ ಆ ವಾಕ್ಯ ಆಕೆ ನಂಬಿದಾಗ ಆ ವಾಕ್ಯ ಯಾವ ರೀತಿ ಕೆಲಸ ಮಾಡುತ್ತೆ. ಅವಳು ಏನು ದೊಡ್ಡ ಸಾಧನೆ ಮಾಡಿದ್ಲ, ಕೂತ್ಕೊಂಡು ಧ್ಯಾನ ಮಾಡಿದ್ಲ, ಏನೂ ಇಲ್ಲ. ಓದಿ ನೋಡಿ ಎಷ್ಟು ಚೆನ್ನಾಗಿದೆ. ಯೇಸುವಿನ ವಿಷಯವಾಗಿ ಜನರು ಹೇಳುತ್ತಿದ್ದದನ್ನು ಆಕೆ ಕೇಳಿ. ಯೇಸುವಿನ ವಿಷಯವಾಗಿ ಯಾರು ಹೇಳಿದ್ರಂತೆ? ಯಾರೋ ಜನರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ವಿಷಯವಾಗಿ ಶುಭ ಸಂದೇಶ ಯಾರೋ ಹೇಳಿದ್ರು ಅವಳಿಗೆ. ಯೇಸುವಿನ ವಿಷಯ ಅಂದರೆ ಶುಭ ಸಂದೇಶ ಅಲ್ವಾ? ಯೇಸುವಿನ ವಿಷಯ, ದೇವರ ವಾಕ್ಯದ ವಿಷಯ, ಯೇಸುವಿನ ವಿಷಯ. ಹೋಗಿದ್ರಲ್ಲ ಅಲ್ಲಿ, ಅವ್ರ ಹಿಂದೆ ಸುತ್ತಾ ಇದ್ರಲ್ವ ಯೇಸುವಿನಿಂದ, ಅವರಲ್ಲಿ ಯಾರೋ ಒಬ್ಬರು ಬಂದು ಹೇಳಿದ್ರಂತೆ ಅವಳಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಿಮಗೆ ಯಾರೋ ಹೇಳ್ತಾ ಇದ್ದಾರಾ? ದಿನಾ ಹೇಳ್ತಾ ಇದ್ದಾರಾ? ಯಾವತ್ತೋ ಒಂದಿನ ಸಿಗ್ತಾ ಇದೆಯಾ? ದಿನಾ ಸಿಗ್ತಾ ಇದೆಯಾ? ದೇವರ ವಾಕ್ಯ ನಾನೇನು ಬೇರೆ ಕೇಳಿಲ್ಲ, ದಿನಾ ಸಿಗ್ತಾ ಇದೆ ಅಲ್ವಾ? ಇವಳಿಗೆ ಅಷ್ಟು ವರ್ಷ ಇಲ್ಲ ಇವಳಿಗೆ. ಆದರೆ ಯೋಚನೆ ಮಾಡಿ, ದೇವರು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾ ಇದ್ದಾರೆ ಅಂದರೆ,
ಬೆಳಗ್ಗೆಯಿಂದ ಸಂಜೆ ತನಕ ಮಳೆ ಬರ್ತದೋ ಇಲ್ಲೋ ಗೊತ್ತಿಲ್ಲ, ದೇವರ ವಾಕ್ಯದ ಮಳೆ ಸುರಿತಾನೇ ಇದೆ ನಿಮಗೆ. ಹಾಲೆಲೂಯ, ಹಾಲೆಲೂಯ. ಸುರಿಸ್ತಾನೇ ಇದ್ದಾರೆ ದೇವರು. ಹಾಲೆಲೂಯ. ನಿಜವಾಗ್ಲೂ ಇದೊಂಥರ ಮನ್ನನೇ ಇರಬೇಕು. ಮನ್ನನೇ ಇರಬೇಕಲ್ಲ, ಮನ್ನನೇ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಇಸ್ರಾಯೇಲ್ ಮಕ್ಕಳು 40 ವರ್ಷ ಮರುಭೂಮಿಯಲ್ಲಿ ನಡೆದರು. ಆದರೆ ಅವ್ರಿಗೆ ಒಣಗ್ತಾನೆ ಇದ್ದರೂ ಕೂಡ ಅವ್ರಿಗೆ ಬೇಕಾಗಿದ್ದನ್ನು ಮಾಡ್ತಾನೇ ಇದ್ರು ದೇವರು. ಹೌದಾ, ಹೌದಾ? ಅದೇ ಪ್ರಕಾರ ಈ ದಿನಗಳಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ ನಾವೆಷ್ಟೇ ಹಠಮಾರಿಗಳಾಗಿದ್ದರೂ ಕೂಡ, ಎಲ್ಲರೂ ಅಲ್ಲ, ಕೆಲವರು ಎಷ್ಟೇ ಹಠಮಾರಿಗಳಾಗಿದ್ದರೂ ಕೂಡ, ಎಷ್ಟೇ ನಾವು ನಮ್ಮ ಹೃದಯವನ್ನು ಬ್ಲಾಕ್ ಮಾಡಿ ಇಟ್ಕೊಂಡ್ರೂ ಕೂಡ, ದೇವರು ತಮ್ಮ ಕರುಣೆಯಿಂದ ಅವರ ವಾಕ್ಯಗಳನ್ನು ಮಳೆಯಾಗಿ ಸುರಿಸ್ತಾನೇ ಇದ್ದಾರೆ. ಯಾರು ತುಂಬಿಕೊಳ್ತೀರೋ ನಿಮ್ಮಷ್ಟು ಭಾಗ್ಯವಂತರು ಈ ಭೂಮಿಯಲ್ಲಿ ಯಾರೂ ಇರೋದಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇದನ್ನು ಓದೋಣ. ಗುಂಪಿನಲ್ಲಿ ಸೇರಿ ಯೇಸುವನ್ನು ಹಿಂಬಾಲಿಸಿದಳು. ನೋಡಿ, ಇಲ್ಲಿ ಈ ಪಾಯಿಂಟನ್ನು ಓದೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. 12 ವರ್ಷ ರಕ್ತ ಹೋದರೆ ಆ ಬಾಡಿ ಹೆಂಗಿರುತ್ತೆ? ಬಡಕಲಾಗೋಗ್ಬಿಟ್ಟಿರ್ತದೆ. ಯಾರಪ್ಪ ಅದು? ಓಕೆ, ಡನ್. ಪ್ರೈಸ್ ದ ಲಾರ್ಡ್. ಬಡಕಲಾಗೋಗಿರ್ತದೆ, ಶಕ್ತಿ ಇರೋದಿಲ್ಲ, ನಿಶಕ್ತಿ. ನಡೆಯೋಕ್ಕಾಗತ್ತಾ? ಆಗಲ್ಲ. ಹಾಗಾದರೆ ಆ ಯೇಸು ಎಂಬ ಆ ಹೆಸರನ್ನು, ಆ ವಾಕ್ಯವಾದ ಯೇಸುವಿನ ಹೆಸರನ್ನು ಅವಳು ಕೇಳಿಸಿಕೊಂಡಾಗಲೇ ಅವಳ ಬಾಡಿಯಲ್ಲಿ ದೇವರ ವಾಕ್ಯ ಕ್ರಿಯೆ ಮಾಡ್ತಾ ಇದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ಯೋಚನೆ ಮಾಡಿ, ನಾನು ಶರೀರದ ಬಗ್ಗೆ ಮಾತಾಡ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ಯೇಸು ಎಂಬ ವ್ಯಕ್ತಿಯ ಆ ವಾಕ್ಯದ ಬಗ್ಗೆ ಇವಳು ಕೇಳಿಸ್ಕೊಂಡ್ಲಂತೆ. ಕೆಲವರು ಯಾರೋ ಹೇಳಿದ್ದು, ಯೇಸುನೂ ಹೇಳಿದ್ದಲ್ಲ, ಯಾರೋ ಕೆಲವರು ಹೇಳಿದಂಥ ಆ ಯೇಸು ನಾಮ 12 ವರ್ಷದ ಈ ಒಂದು ಹಾಸಿಗೆಯ ಪರಿಸ್ಥಿತಿಯಿಂದ ಎಬ್ಬಿಸಿ ಯಾರನ್ನು ಹಿಂಬಾಲಿಸುವಂತೆ ಮಾಡ್ತಾ ಇದೆ? ಯೇಸುವನ್ನು ಹಿಂಬಾಲಿಸುವಂತೆ ಮಾಡ್ತಾ ಇದೆ. ಹಲ್ಲೆಲೂಯ. ಆ ಯೇಸುವನ್ನು ಹಿಂಬಾಲಿಸೋದು ಸುಲಭ ಇತ್ತ ಆಕೆಗೆ? ಯಾಕೆ? ಶಕ್ತಿ ಒಂದು, ಆಮೇಲೆ ಜನರ ಮಧ್ಯೆ ಆಕೆ ಬರಂಗಿಲ್ಲ, ಯಾಕಂದರೆ ಅವಳು ಅಶುದ್ಧಳು. ಹಾಗಾದರೆ ಅವಳ ಫೋಕಸ್ ಏನಾಗಿತ್ತು? ಜೀಸಸ್. ಅವಳೇನಾದರೂ ಪರಿಸಾಯರನ್ನ ನೋಡಿದ್ದಿದ್ರೆ ಹೋಗ್ತಾ ಇರಲಿಲ್ಲ. ಅವಳು ಕಲ್ಲೊಡೆದು ಸಾಯಿಸ್ತಾರೆ. ಆಮೇಲೆ ಅವಳಲ್ಲಿ ನಾನು ಅಶುದ್ಧಳು ಅನ್ನುವ ಆ ಕೀಳರಿಮೆ ಇದ್ದಿದ್ರೂ ಕೂಡ ಅವಳು ಹೋಗ್ತಾ ಇರಲಿಲ್ಲ. ಅವಳಿಗೆ ಒಂದೇ ಗುರಿ. ಇವತ್ತು ನಾವು ಕೂಡ ಅಷ್ಟೇ, ಒಂದು ಧ್ಯಾನಕ್ಕೆ ಬಂದಾಗ ಒಂದೇ ಒಂದು ಗುರಿ ಇಟ್ಕೋಬೇಕು ನಾವು. ಈ ಧ್ಯಾನದಲ್ಲಿ ನನಗೆ ಯೇಸು ಬೇಕು, ವಾಕ್ಯ ಇನ್ನೂ ಹೆಚ್ಚಾಗಿ ನಾನು ಕಲ್ತ್ಕೋಬೇಕು, ಅವರೊಂದಿಗೆ ನಾನು ಪ್ರಯಾಣ ಮಾಡಬೇಕು, ಅವರೊಂದಿಗೆ ನಡಿಬೇಕು. ವಾಕ್ ವಿತ್ ಗಾಡ್ ಅಂತ ಹೇಳ್ತಾರಲ್ವ, ಹಾಗೆ ಅವರೊಂದಿಗೆ ನಾನು ನಡಿಬೇಕು. ಈ ಒಂದು ಆಸೆ ಇಟ್ಕೊಂಡು ನೀವು ಬಂದು ಧ್ಯಾನ ಮಾಡಿ ನೋಡಿ, ಆ ಧ್ಯಾನ ಪರಲೋಕದ ಧ್ಯಾನವಾಗಿರ್ತದೆ. ಹಲ್ಲೆಲೂಯ. ನೀವು ಭೂಲೋಕದಲ್ಲಿದ್ದರೂ ಕೂಡ, ಅನೇಕರ ಮಧ್ಯದಲ್ಲಿದ್ದರೂ ಕೂಡ ನಿಮ್ಮ ಅನುಭವ ಏನಾಗಿರ್ತದೆ? ಪರಲೋಕವಾಗಿರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಪರಲೋಕದಲ್ಲಿ ಸಂತೋಷ ಇದೆಯಾ? ಆನಂದ ಇದೆಯಾ? ಸಮಾಧಾನ ಇದೆಯಾ? ಕತ್ತಲೆ ಇದೆಯಾ? ಇಲ್ಲ. ಅದೇ ಥರ ನೀವು ಕತ್ತಲೆ ಮಧ್ಯದಲ್ಲಿ ಇಲ್ಲಿದ್ದರೂ ಕೂಡ, ಇಲ್ಲಿ ನೀವು ದೇವರೊಂದಿಗೆ ಇರುವಾಗ ನಿಮ್ಮ ವೈಯಕ್ತಿಕವಾದ ಅನುಭವ ಏನಾಗಿರ್ತದಂದರೆ ವಾಕ್ಯ ಬೆಳಕು. ಆ ಬೆಳಕಲ್ಲಿ ನೀವಿರ್ತೀರಾ, ಆ ಬೆಳಕಲ್ಲಿ ಜಾಯ್ ಇರ್ತದೆ. ನಿಮಗೆ ಯಾವುದು ಡಿಸ್ಟ್ರಾಕ್ಷನ್ ಇರೋದಿಲ್ಲ, ಇದ್ರೂ ಕೂಡ ನಿಮ್ಮನ್ನು ತಾಕಲಿಕ್ಕೆ ಆಗೋದಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ ಅವಳ ಫೋಕಸ್ ನೋಡಿ. ಈ ಕಡೆ ಪರಿಸಾಯರು, ಈ ಕಡೆ ಇವರು ಅವರು ಎಲ್ಲ ಇದ್ದಾರೆ. ಅವಳಿಗೆ ಕಷ್ಟ ಹೋಗಲಿಕ್ಕೆ ಯಾಕೆ ಅವಳಿಗೆ ಕಷ್ಟ ಆಗಲಿಲ್ಲ ಅಂದರೆ, ಇವತ್ತು ನಿಮಗೆ ನನಗೆ ಯಾಕೆ ಕಷ್ಟ ಆಗ್ತಾ ಇದೆ ಧ್ಯಾನ ಮಾಡಲಿಕ್ಕಂದ್ರೆ, ನಾವು ಯೇಸುವನ್ನು ನೋಡ್ತಾ ಇಲ್ಲ, ನಾವು ಆ ಕಡೆ ಈ ಕಡೆ ನೋಡ್ತಾ ಇದ್ದೀವಿ. ನಮ್ಮ ಆಲೋಚನೆಗಳಲ್ಲಿ ಏನಿದೆಯೋ, ನಮ್ಮ ಚಿಂತನೆಗಳೇನಿದೆಯೋ, ನಮ್ಮ ಭಾರಗಳೇನಿದೆಯೋ ಅದನ್ನು ನೋಡ್ತಾ ಇದ್ದೀವಿ. ನಾವು ಯೇಸುವನ್ನೇ ನೋಡ್ತಾ ಇಲ್ಲ. ಈಕೆ ನೋಡಿ, 12 ವರ್ಷ ರಕ್ತಸ್ರಾವ, ಬಾಡಿಯಲ್ಲಿ ಶಕ್ತಿ ಇಲ್ಲ, ಮೆಂಟಲಿ ಪೂರ್ತಿ ಹೋಗಿದ್ದಾಳೆ. ಇಂಥ ಅವಸ್ಥೆಯಲ್ಲೂ ಕೂಡ ಯೇಸುವಿನ ಬಗ್ಗೆ ಅವಳಿಗೇನೂ ಗೊತ್ತಿಲ್ಲ. ಹೆಚ್ಚು ಕಮ್ಮಿ ಇಲ್ಲೆಲ್ಲರಿಗೂ ನಮಗೆ ಸತ್ಯದ ಅರಿವು ದೇವರು ಕೊಟ್ಟಿದ್ದಾರೆ. ಆದರೂ ಕೂಡ ನಮಗೆ ತಕ್ಷಣಕ್ಕೆ ಕನೆಕ್ಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಎಷ್ಟೋ ಮಂದಿಗೆ, ಯೇಸುವನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಎಷ್ಟೋ ಮಂದಿಗೆ. ಆದರೆ ಇವಳು ಏನು ಗೊತ್ತಿಲ್ಲ, ಆದರೆ ಯೇಸುವಿನ ವಿಷಯ ಕೇಳಿಸ್ಕೊಂಡು ಅಷ್ಟು ಜನ ಗುಂಪು, ಯೇಸುವಿನಿಂದ ಜನ ಇರ್ತಿದ್ರ, ಅಷ್ಟು ಜನರ ಮಧ್ಯದಲ್ಲಿ ಯೇಸು ಪ್ರಯಾಣ ಮಾಡ್ತಿದ್ದಾರೆ, ಯೇಸು ಹೋಗ್ತಿದ್ದಾರೆ. ಇವಳಿಗೆ ಬೇರೇನೂ ಆಲೋಚನೆ ಇಲ್ಲ, ಈ ಕಡೆ ಇಲ್ಲ, ಆ ಕಡೆ ಇಲ್ಲ, ಈ ಕಡೆ ಇಲ್ಲ, ಈ ಕಡೆ ಇಲ್ಲ. ನಾವಾದರೆ ಧ್ಯಾನಕ್ಕೆ ಬರಬೇಕಾದ್ರೆ, ಏನಾದರೂ ಧ್ಯಾನಕ್ಕೆ ಹೋಗ್ಬೇಕಾದ್ರೆ
ನಾವು 100 ಜನನ ಕೇಳಿಬಿಡ್ತೀವೇನೋ, ಹೆಂಗಿತ್ತು ಧ್ಯಾನ, ಹೇಗಾಯಿತು ಧ್ಯಾನ, ಚೆನ್ನಾಗಿ ಆಗ್ಬಿಡ್ತೀನ, 108 ಪ್ರಶ್ನೆಗಳು ನಮಗೆ, 108 ಚಿಂತನೆಗಳು ನಮಗೆ. ಅಲ್ಲೋದ್ರೆ ಸರಿ ಆಗುತ್ತಾ, ಇಲ್ಲೋದ್ರೆ ಸರಿ ಆಗುತ್ತಾ, ಡಿವೈನ್ಗೆ ಹೋಗ್ಲಾ, ಲೋಗೋಸ್ಗೆ ಹೋಗ್ಲಾ, ಇಲ್ಲ ಇಲ್ಲೋಗ್ಲಾ, ಅಲ್ಲೋಗ್ಲಾ, 108 ಪ್ರಶ್ನೆಗಳು. ಬೇಕಾದರೆ ಹೆಂಗಾಗುತ್ತೆ, ಹೆಂಗೆ ಮಾಡ್ತಾರೆ ಎಲ್ಲ ಕೇಳಿಬಿಡ್ತೀವಿ. ಪ್ರಿಯ ಸಹೋದರ ಸಹೋದರಿ, ಯಾರನ್ನೂ ಕೇಳಿಲ್ಲ ಈ ಮಹಿಳೆ. ಏನು ಮಾಡಿದ್ಲು? ಏಸು ಏಸು ಏಸು. ಹೇಳ್ಬೇಕು ನೀವು ಕೂಡ. ನಾನು ಹೇಳ್ಕೊಟ್ಟ ಮೇಲಲ್ಲ, ಈಗ ಹೇಳುವಾಗಲೇ ನೀವು ಅದನ್ನು ಹೇಳುವಾಗ ಆ ಅನುಭವ ಈಗ ನೀವು ಕೂತಿರೋ ಜಾಗದಲ್ಲಿ ನೀವು ಪಡ್ಕೋತೀರ. ಅದೇ ದಾಹ ಅಂತ ಹೇಳೋದು. ಅದು ಬರಬೇಕು ನಮ್ಮೊಳಗಡೆ. ಹೇಳುವಾಗಲೇ ನಾವು ಆ ಒಂದು ಅಲ್ಲಿಗೆ ಹೋಗ್ಬಿಡ್ಬೇಕು ನಾವು. ಈಗ ನಾನು ಆ ಸ್ತ್ರೀ ಬಗ್ಗೆ ಹೇಳ್ತಾ ಇದ್ದೀನಲ್ವಾ, ನೀವು ಆ ಸ್ತ್ರೀ ಆಗಿಬಿಡ್ಬೇಕು. ನೀವು ಆ ಸ್ತ್ರೀ ಆಗಿ ಅಂದರೆ ಆ ಜಾಗಕ್ಕೆ ಹೋಗ್ಬೇಕು ನೀವು. ಇಲ್ಲಿ ನನಗೆ ಯಾರು ಬೇಕು? ಏಸು ಬೇಕು. ಯಾರು ಬೇಕು? ಯಾರನ್ನ ಮುಟ್ಟಬೇಕು? ಯಾರನ್ನ ತುಂಬಿಸ್ಕೋಬೇಕು? ಯಾರ ಜೊತೆ ಜೀವಿಸಬೇಕು? ಏಸು ಏಸು. ಈ ರೀತಿ ನೀವು ಈ ಕೆಲವರು ಕನವರಿಸ್ತಾರಲ್ವ, ರಾತ್ರಿ ನಿದ್ದೆಯಲ್ಲಿ ಏನೋ ಅಂತಾರಲ್ವ, ಮಾತಾಡ್ತಿರ್ತಾರಲ್ವ, ಅದೇ ರೀತಿಯಲ್ಲಿ ನಿಜವಾಗ್ಲೂ ಯೇಸುವನ್ನು ಪ್ರೀತಿ ಮಾಡಿ ಯೇಸುವಿನಲ್ಲಿ ಜೀವಿಸಿದ ಅನೇಕ ವಿಶ್ವಾಸಿಗಳ ಬಗ್ಗೆ ನಾನು ಕೇಳಿಸ್ಕೊಂಡಿದ್ದೀನಿ. ರಾತ್ರಿ ಹೊತ್ತು ಕೂಡ ಅವರು ಯೇಸುವನ್ನು ಕನವರಿಸ್ತಾ ಇರ್ತಾರೆ. ಅದೇನೇ, ಯಾರು ನನ್ನನ್ನು ಪ್ರೀತಿಸ್ತಾನೋ, ನನ್ನ ವಾಕ್ಯದಲ್ಲಿ ಯಾರು ಇರ್ತಾನೋ ಅವನು ಹಗಲಿರುಳು ಎನ್ನದೆ ಅವನೇನು ಮಾಡ್ತಾನಂತೆ? ಧ್ಯಾನಿಸ್ತಾ ಇರ್ತಾನಂತೆ. ಅವನು ನಿದ್ದೆ ಮಾಡಿದ್ರು ಕೂಡ ಅವನ ಬಾಯಿಂದ ಬರುವಂಥ ಕೆಲವು ಪದಗಳು ಕೂಡ ಏನಾಗಿರ್ತದೆ? ಜೀಸಸ್ 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 ಆಗಿರ್ತದೆ. ಹಾಲೆಲೂಯ. ಅಂಥ ಉಚ್ಚರನ್ನ ನೋಡಿದ್ದೀರಾ ನೀವು? ನಾನು ನೋಡಿದ್ದೀನಿ. ಹಾಲೆಲೂಯ ಹಾಲೆಲೂಯ. ನೋಡಿದ್ದೀರಾ ನೀವು? ಇಲ್ಲ? ನಾನೇ ಆಗ್ತೀನಂತ ಹೇಳಿ ಮತ್ತೆ. ಹಾಲೆಲೂಯ 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 ಹಾಲೆಲೂಯ. ನಿಜವಾಗ್ಲೂ ನಮಗೆ ಇಷ್ಟೆಲ್ಲ ಕಲಿತಾ ಇದ್ರು ಕೂಡ ಏನಾದರೂ ಒಂದು ಪೆಟ್ಟು, ಏನಾದರೂ ಒಂದು ಎಡುವುದ್ರೆ ಅಮ್ಮ ಅಂತ ಹೇಳ್ಬೋದು ನಾವು. ಈ ಪೌಲ ಪ್ರೇಷಿತರೆಲ್ಲ ಏನಾದರೂ ಕೂಡ ಅವರು ಏಸು ಏಸು ಅನ್ನೇ ಅಂದಿರ್ತಾರೆ, ಬೇರೆ ಏನೋ ಅಂದಿರಲ್ಲ ಅವರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನಾವು ಆ ಮಟ್ಟಕ್ಕೆ ನಾವು ಬರಬೇಕೀಗ. ನಿಜವಾಗ್ಲೂ ಅವರು ಏನೇ ಆದರೂ ಕೂಡ ಅಪ್ಪ ಅಮ್ಮನ ನೆನಪು ಬಂದಿರಲ್ಲ ಅವರಿಗೆ. ಎಲ್ಲ ಏಸು ಏಸು ಏಸು. ಪ್ರಿಯರೇ, ಆ ವಾಕ್ಯ ನಿಮ್ಮನ್ನು ಬಲಪಡಿಸ್ಲಿಕ್ಕಾಗಿ ಕರೆತಂದಿದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಸೊ ಆದರೆ ನಿಮ್ಮ ಫೋಕಸ್ ಈ ಮಗಳಂತ ಇರಬೇಕು. ನಿಮ್ಮ ಗುರಿ ಏಸುವಾಗಬೇಕು. ಆಗ ಏನಾಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ. ನನಗೆ ನಿಜವಾಗ್ಲೂ ಭಾಳ ಖುಷಿ ವಿಷಯ ಇದು. ಮೊದಲು ನಿಜವಾಗ್ಲೂ ಶಾರೀರಿಕವಾದ ಸೌಖ್ಯಕ್ಕೆ ಇದನ್ನು ಬಳಸ್ತಾ ಇದ್ವಿ. ದೇವ್ರಿಗೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಸ್ವಲ್ಪವಾಗಿ ಆ ಕಡೆಗೆ ಅವರ ಸತ್ಯಾರ್ಥಗಳನ್ನು ತಿಳಿಸ್ಕೊಟ್ಟು ನಮ್ಮನ್ನು ಆತ್ಮಿಕವಾಗಿ ಉಜ್ಜೀವನ ಪಡಿಸಿ ನಡೆಸ್ತಾ ಇದ್ದಾರೆ. ಸೊ ವಾಕ್ಯ ನೋಡಿ, ನೋಡೋಣ, ಪೂರ್ತಿ ನೋಡೋಣ. ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು, ಗುಣ ಹೊಂದುವೆನು ಎಂದುಕೊಂಡು ಯೇಸುವಿನ ಉಡುಪನ್ನು ಮುಟ್ಟಿದಳು. ಅದನ್ನು ಮುಟ್ಟಿದಾಕ್ಷಣ ಅವಳ ರಕ್ತಸ್ರಾವ ನಿಂತು ಹೋಯಿತು. ಪ್ರಿಯರ, ಅವಳು ಮುಟ್ಟಿದ್ದೇನು? ಉಡುಪನ್ನು ಮಾತ್ರ. ಸ್ವಲ್ಪ ತೀಕ್ಷ್ಣವಾಗಿ ಧ್ಯಾನ ಮಾಡಿ. ಅವಳು ಮುಟ್ಟಿದ್ದೇನು? ನಿಮ್ಮ ಒಳಗಡೆ ಇರೋದು ಯಾರು? ಉಡುಪು ಮುಟ್ಟಿ ಅವಳು ಅಷ್ಟು ಸೌಖ್ಯ ಪಡ್ಕೊಂಡ್ಳು. ನನ್ನ ಒಳಗಡೆನೆ ಪವಿತ್ರಾತ್ಮರು, ಯೇಸು, ತಂದೆ ದೇವರು ಮೂವರು ಇದ್ದಾರಲ್ವಾ. ನಾನು ಎಷ್ಟು ಸೌಖ್ಯ ಹೊಂದಿದ್ದೀನಿ. ಸೌಖ್ಯ ಅಂದರೆ ಬಾಡಿ ಇದೆಲ್ಲ ನಾನು ಮಾತಾಡ್ತಾ ಇರೋದು. ಆ ವಾಕ್ಯವಾದ ಯೇಸು ನನ್ನ ಒಳಗಡೆ ಇದ್ದಾರೆ, ಪವಿತ್ರಾತ್ಮರು ನನ್ನ ಒಳಗಡೆ ಇದ್ದಾರೆ, ತಂದೆ ದೇವರು ಇದ್ದಾರೆ. ಟ್ರಿನಿಟಿ ಅಲ್ವಾ? ಯೇಸು ಇದ್ದರೆ ಪವಿತ್ರಾತ್ಮ ಇದ್ದಾರಾ? ಪವಿತ್ರಾತ್ಮರಿದ್ದರೆ ತಂದೆ ಇದ್ದಾರಾ? ಮೂರು ಇದ್ದಾರೆ. ಯವನನ ಪತ್ರಿಕೆ ನೀವು ಓದಿ ನೋಡ್ಕೊಳ್ಳಿ, ಅಲ್ಲಿ ನಿಮಗೆ 3 ಸಾಕ್ಷಿ ನಿಮಗೆ ಸಿಗುತ್ತೆ. ಯಾರಲ್ಲಿ ಯೇಸು ಇದ್ದಾರೋ ಅವರಲ್ಲಿ ಪವಿತ್ರಾತ್ಮರು ಇದ್ದಾರೆ, ಅವರಲ್ಲಿ ತಂದೆ ದೇವರು ಇದ್ದಾರೆ. ಇವಳು ಮುಟ್ಟಿದ್ದು ಯೇಸುವಿನ ಹಾಕ್ಕೊಂಡಿದ್ದ ಬಟ್ಟೆ. ಆ ವಾಕ್ಯವನ್ನು ಅಷ್ಟು ಇಷ್ಟಪಟ್ಲು ಆಕೆ. ನಾನು ಬಟ್ಟೆ ಮುಟ್ತೀನಿ, ಯೇಸು ಬಟ್ಟೆ ಮುಟ್ತೀನಿ. ಬಟ್ಟೆ ಅಲ್ಲ ನಮ್ಮ ಒಳಗಡೆ ಇರೋದು. ಆ ಬಟ್ಟೆಯನ್ನು ಹಾಕ್ಕೊಂಡಂಥ ಯೇಸುವೇ ನನ್ನೊಳಗಡೆ ಇದ್ದಾರೆ. ಹಾಲೆಲೂಯ 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 ಹಾಲೆಲೂಯ. ಜೋರಾಗಿ ಹಾಲೆಲೂಯ ಹಾಲೆಲೂಯ. ಆ ಯೇಸು ನನ್ನ ಒಳಗಡೆ ಜೀವಿಸ್ತಾ ಇದ್ದಾರೆ. ಆ ಯೇಸು ನನ್ನ ಒಳಗಡೆ ಜೀವಿಸ್ತಾ ಇದ್ದಾರೆ, ಪವಿತ್ರಾತ್ಮರು ನನ್ನೊಳಗಡೆ ಇದ್ದಾರೆ. ಹಾಗಾದರೆ ನನ್ನ ಆತ್ಮೀಕವಾದ ಜೀವನ ಯಾವ ರೀತಿ ಇರಬೇಕು ಯೋಚನೆ ಮಾಡಿ. ಬಟ್ ಆ ವಾಕ್ಯವಾದ ಯೇಸು ವಾಕ್ಯವಾಗಿ ನನ್ನ ಒಳಗಡೆ ಇದ್ದಾರೆ ಅನ್ನುವ
ಆ ಕನ್ವಿಕ್ಷನ್, ನಾನು ಹೇಳಿದ್ನಲ್ಲ ಆಗ್ಲಿಂದ ಮಾಂಸ ಧರಿಸಬೇಕು ಅಂತೇಳಿ, ಅದು ಯಾವತ್ತಾಗುತ್ತೋ ಆವತ್ತು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತೀರ. ಅಲ್ಲಿ ತನಕ ಆಗೋದಿಲ್ಲ. ನಿಮ್ಮ ಪ್ರಯತ್ನ ಇಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ ಪ್ರಿಯರೇ. ದೇವರು ಅವರ ವಾಕ್ಯದ ಮುಖಾಂತರ ಕಾರ್ಯ ಮಾಡ್ತಾರೆ ನಿಜ, ಆದರೆ ಕಾರ್ಯ ಮಾಡಬೇಕಾದ್ರೆ ಅವರಿಗೆ ನಿಜವಾಗ್ಲೂ ನಮ್ಮ ದಾಹ ನೋಡಬೇಕು. ಈಗ ಅಷ್ಟು ಜನರ ಮಧ್ಯದಲ್ಲಿ, ಅಷ್ಟು ಬಳಲಿಕೆಯ ಮಧ್ಯದಲ್ಲಿ, ಅಷ್ಟು ನಿಂದನೆಗಳ ಮಧ್ಯದಲ್ಲಿ, ಅಷ್ಟು ಅವಮಾನದ ಮಧ್ಯದಲ್ಲಿ ಆಕೆ ಯೇಸುವಿನ ಅಂಚನ್ನು ಮುಟ್ಟಬೇಕಾದ್ರೆ ಅವಳ ಪ್ರಯತ್ನ ಇದೆಯಲ್ವಾ, ಅದು ದೇವರು ನೋಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಬೇಕಾಗಿತ್ತು ಅವಳಿಗೆ. ಕನ್ಫರ್ಮ್ ಮಾಡಿದ ಆಮೇಲೆ ಆ್ಯಕ್ಚುಲಿ ಅವಳ ಸೌಖ್ಯ ಆಗಿದ್ದು ಎಲ್ಲಿ ಹೇಳಿ ನೋಡೋಣ? ಸೌಖ್ಯ ಆಗಿದ್ದು ಎಲ್ಲಿ? ಆ ಯೇಸುವಿನ ಮಾತನ್ನು ಕೇಳಿಸ್ಕೊಂಡ್ಲಲ್ಲ, ಅಲ್ಲೇ ಹೀಲಾಗ್ಬಿಟ್ಲು ಅವಳು. ಇಲ್ಲಾಂದ್ರೆ ನಡೆಯೋಕ್ಕೆ ಎಲ್ಲ ಆಗ್ತಾ ಇತ್ತು. ಬಟ್ ಇಲ್ಲೇನು ಮಾಡಿದ್ರು? ಕ್ಲಿಯರ್ ಮಾಡಿದ್ರು, ಕನ್ಫರ್ಮ್ ಮಾಡಿದ್ರು. ನೀವು ಯಾವಾಗ ನಂಬ್ತಿರೋ ಕಾರ್ಯ ಶುರುವಾಗತ್ತೆ. ನೀವು ಅದನ್ನು ಧ್ಯಾನಿಸುವಾಗ ನಿಮ್ಮ ಒಳಗಡೆ ಅನುಭವಿಸ್ಲಿಕ್ಕಾಗತ್ತೆ, ಕನ್ಫರ್ಮ್ ಆಗುತ್ತೆ. ನಾವೇನು ಮಾಡ್ತೀವಿ ಗೊತ್ತಾ? ಕೇಳಿಸ್ಕೊಳ್ತೀವಿ, ಸ್ವಲ್ಪ ಏನೋ ಒಂದು ಅನುಭವ, ಅಲ್ಲೇ ಸ್ಟಾಪ್. ಆ ಪೂರ್ಣತೆಯಲ್ಲಿ ನಾವು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನು ಗೊತ್ತಾ? ಪ್ರಯತ್ನಿಸ್ತಾ ಇಲ್ಲ. ಈ ಧ್ಯಾನದಲ್ಲಿ ಪ್ರಯತ್ನಿಸ್ತೀರಾ ಪ್ರಾಮಾಣಿಕವಾಗಿ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತ ಹೇಳಿದ ಸೊಲೊಮೋನ? ನಾನು ನಿಮ್ಮ ಜನರನ್ನು ಪ್ರಾಮಾಣಿಕವಾಗಿ ನಿಮ್ಮ ಇಷ್ಟದಂತೆ ನಡೆಸಬೇಕು, ಅದಕ್ಕೆ ನನಗೆ ನೀವು ಬೇಕು. ಇವತ್ತು ನಿಮ್ಮ ಕುಟುಂಬವನ್ನು ದೇವರ ದಾರಿಯಲ್ಲಿ ನೀವು ನಡೆಸಬೇಕು. ಅದಕ್ಕೆ ಏನು ಬೇಕು? ಹಣ ಬೇಕು, ಅಂತಸ್ತು ಯಾವುದೂ ಅಲ್ಲ, ಜೀಸಸ್, ಪವಿತ್ರಾತ್ಮರು ಬೇಕು ಪ್ರಿಯರೇ. ಬೇರೇನು ಬೇಡ. ಯಾಕಂದರೆ ನನ್ನ ಶಕ್ತಿಯಿಂದ ನಾನು ಕೆಲವನ್ನ ಮಾಡಿದ್ದೀನಿ, ದೇವ್ರ ಶಕ್ತಿಯಿಂದ ಮಾಡಿದ್ದೀನಿ. ಎರಡು ಅನುಭವ ಇರೋದ್ರಿಂದ ನಿಮ್ಮ ಮುಂದೆ ಹೇಳ್ತೇನೆ ಧೈರ್ಯವಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಸ್ವಂತ ಶಕ್ತಿಯಿಂದ ನಾನು ಮಾಡಿದ್ದೀನಿ, ಅದನ್ನು ಹೇಳ್ಕೊಂಡಿದ್ದೀನಿ ಕೂಡ. ಆಮೇಲೆ ಗೊತ್ತಾಯ್ತು ನನಗೆ, ಇಲ್ಲ, ನನ್ನ ಶಕ್ತಿ ಅಲ್ಲ, ನನ್ನ ಬಲ ಅಲ್ಲ. ಯಾರ ಬಲ? ದೇವರ ವಾಕ್ಯದ ಬಲ, ಯೇಸುವಿನ ಬಲ, ಪವಿತ್ರಾತ್ಮನ ಬಲ. ಅದರಿಂದ ನಡೆಯುವಾಗ ನಿಜವಾಗ್ಲೂ ಎಷ್ಟು ಒಂದು ಜಾಯ್ ಇರ್ತದಂದರೆ ಊಹೆ ಮಾಡಲಿಕ್ಕೂ ಆಗಲ್ಲ ಪ್ರಿಯರೇ, ಊಹೆ ಮಾಡಲಿಕ್ಕೂ ಆಗಲ್ಲ. ಆದ್ದರಿಂದ ಈ ಧ್ಯಾನದಲ್ಲಿ ನಾವು ಏನೂ ಕೇಳೋದು ಬೇಡ. ಆ ವಾಕ್ಯಗಳಲ್ಲಿರುವ ಯೇಸುವೆ, ನೀವು ನನಗೆ ಬೇಕು, ಅಷ್ಟೇ ಸಾಕು. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಪ್ರೈಸ್ ದಿ ಲಾರ್ಡ್. ನೀ ಮಾತ್ರ ಸಾಕು ನನಗೆ. ಯಾವಾಗ ನಮ್ಮ ಧ್ಯಾನ ಇದಾಗ್ತದೋ ನಿಮ್ಮ ಜೀವನ ಸಕ್ಸಸ್ ಆಗುತ್ತೆ ಪ್ರಿಯರೇ. ಯಾವತ್ತು ನೀವು ಇದನ್ನು ತೀರ್ಮಾನ ಮಾಡಿ ಆ ವಾಕ್ಯದಂತೆ ನೀವು ನಡಿಲಿಕ್ಕೆ ಆರಂಭಿಸ್ತೀರೋ, ಫಿಕ್ಸ್ ಮಾಡ್ಕೊಳ್ಳಿ. ಯಾವ ರೀತಿ ದೇವರ ವಾಕ್ಯ, ಈಗ ನನ್ನೊಂದಿಗೆ ಇರುವವನು ಈಗಾಗಲೇ ನಿತ್ಯ ಜೀವವನ್ನು ಪಡೆದಿದ್ದಾನೆ ಅಂತ ಹೇಳಿ ವಾಕ್ಯ ಹೇಳುತ್ತಲ್ವಾ, ಅದೇ ರೀತಿ ಯೇಸುವನ್ನು ನೀವು ಧ್ಯಾನ ಮಾಡಿ ಯೇಸುವಿನೊಂದಿಗೆ ನಡೆಯುವಾಗ ಸ್ವರ್ಗ ಫಿಕ್ಸ್ ಅಂತ ಬರೆದಿಟ್ಕೊಳ್ಳಿ ಪ್ರಿಯರೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಆದ್ದರಿಂದ ಈ ಧ್ಯಾನದಲ್ಲಿ ಭಯ ಬಿಟ್ಬಿಡಿ ಪ್ರಿಯರೇ. ಯಾಕೆಂದರೆ ವಾಕ್ಯವಾಗಿದೆ ನಿಮ್ಮನ್ನು ಬಲಪಡಿಸುವಂಥದ್ದು, ವಾಕ್ಯವಾಗಿದೆ ನಿಮ್ಮನ್ನು ಸದಾ ಜೊತೆಯಿದ್ದು ನಡೆಸುವಂಥದ್ದು. ಆದ್ದರಿಂದ ಯೋಬನ ಪುಸ್ತಕದಲ್ಲಿ ನಾವು ನೋಡ್ತೇವೆ, 4ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ, ಯೋಬನ ಪುಸ್ತಕ 4ನೇ ಅಧ್ಯಾಯ 4ನೇ ವಾಕ್ಯ. ನಿನ್ನ ನುಡಿ ಎಡವಿ ಬಿದ್ದವರನ್ನು ಬೀಳುವವರನ್ನು ನಿಲ್ಲಗೊಳಿಸಿತು. ಏನ್ ಮಾಡ್ತದೆ? ನಿಲ್ಲಗೊಳಿಸಿತು. ಈಗ ಒಂದು ವೇಳೆ ಇಲ್ಲಿ ಬಂದಂಥವರ ವ್ಯಕ್ತಿಗಳಲ್ಲಿ ನಾನು ಬಿದ್ದೋಗಿದ್ದೀನಿ, ಭಯ ಪಡಬೇಡಿ. ಒಂದು ಭಯ ಇರ್ಬೋದು ನಿಮ್ಮಲ್ಲಿ. ಅಯ್ಯೋ, ನಾನು ಇಷ್ಟು ವರ್ಷಗಳು ದೇವರ ವಾಕ್ಯವನ್ನು ಆಲಿಸಿ ನಾನು ಇನ್ನೂ ಇದೇ ಪರಿಸ್ಥಿತಿಯಲ್ಲಿ ಇದ್ದೀನಲ್ಲ. ಇದನ್ನು ಸೈತಾನ ಯಾವ ರೀತಿ ಕಾರ್ಯ ಮಾಡ್ತಾನಂದರೆ, ನಿನಗಾಗಲ್ಲ ಬಿಡು, ನೀನಷ್ಟೇ ಬಿಡು, ಇನ್ಮೇಲೆ ಬರಲ್ಲ ಬಿಡು ನೀನು. ಪ್ರೈಸ್ ದಿ ಲಾರ್ಡ್. ಇದು ಯಾವುದು ಕೂಡ ದೇವರ ಮಾತಲ್ಲ, ಪವಿತ್ರಾತ್ಮರ ಮಾತಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮರು ಪಾಸಿಟಿವ್ನಾ ನೆಗೆಟಿವ್ನಾ? ಹೇಳಿ ಜೋರಾಗಿ. ಅವ್ರು ಯಾವಾಗಲೂ ಪಾಸಿಟಿವ್ನೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾನಸಾಂತರ ಪಡ್ಲಿಕ್ಕೆ ಹೇಳ್ತಾರೆ, ಆದರೆ ನಿನ್ನ ಜೀವನ ಅಷ್ಟೇ,
ನಿನ್ನ ಜೀವನ ಇನ್ನು ಮುಗೀತು, ಇದ್ಯಾವುದು ಕೂಡ ಪವಿತ್ರಾತ್ಮರದಲ್ಲ. ಇಲ್ಲಿ ಯೋಬ ಹೇಳ್ತಾನೆ 4:4 ದೇವರ ವಾಕ್ಯ ಯೋಬನ ಮುಖಾಂತರ ಹೇಳ್ತದೆ, ನಿನ್ನ ನುಡಿ ನಿನ್ನ ದೇವರ ವಾಕ್ಯ ಎಡವಿ ಬೀಳುವವರನ್ನ. ಇವತ್ತು ಅನೇಕರು ನಿಮ್ಮಲ್ಲಿ, ಅಯ್ಯೋ ನಾನು ಸ್ವಲ್ಪ ಬಿದ್ದೋಗಿದ್ದೀನಿ, ಸ್ವಲ್ಪ ಕುಂದಿ ಹೋಗಿದ್ದೀನಿ, ಸ್ವಲ್ಪ ದೇವರ ಸಾನ್ನಿಧ್ಯ ಕಳ್ಕೊಂಡಿದ್ದೀನಿ, ನನ್ನ ನಷ್ಟಪಟ್ಟು ಹೋಗಿದ್ದೀನಿ ಅಂತ ನೀವೇನಾದರೂ ಚಿಂತೆ ಮಾಡ್ತಾ ಇದ್ರೆ, ಕೆಲವರು ಚಿಂತೆ ಮಾಡಿದ್ದೀರಾ, ನನ್ನ ಹತ್ರ ಹೇಳಿದ್ದೀರಿ ಕೂಡ, ಯಾಕೆ ಹಂಗಾಗ್ಬಿಟ್ಟೆ, ಭಯನೇ ಪಡಬೇಡಿ. ನಿನ್ನನ್ನು ಎತ್ತುವುದಕ್ಕಾಗಿ ನಿನ್ನನ್ನು ಸೃಷ್ಟಿ ಮಾಡಿದ ನಿನ್ನ ದೇವರು ನಿನ್ನ ಮುಂದೆನೇ ನಿನ್ನೊಂದಿಗೇನೆ ಇದ್ದಾರೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಿನ್ನ ಜೊತೆನೇ ಇದ್ದಾರೆ ಯೇಸು, ಪವಿತ್ರಾತ್ಮರು ನಿನ್ನ ಜೊತೆ ಇದ್ದಾರೆ. ಅವರು ಹೇಳ್ತಿದ್ದಾರೆ ಏನನ್ನ, ನಿನ್ನ ನುಡಿ ಅಂದರೆ ದೇವರ ವಾಕ್ಯವಾದ ಯೇಸು ಏನು ಮಾಡ್ತಾ ಇದ್ದಾರಂತೆ, ಬೀಳುವವರನ್ನ ನಿಲ್ಲಗೊಳಿಸಿತು. ಈ 2 ದಿವಸಗಳ ಧ್ಯಾನದಲ್ಲಿ ಒಂದು ವೇಳೆ ಬೆಳೀತಾ ಇರೋರು, ಸ್ಟ್ರಾಂಗ್ ಆಗಿರೋರು, ಇನ್ನೂ ಸ್ಟ್ರಾಂಗ್ ಆಗಬೇಕಂತ ಕೇಳ್ಕೊಳ್ಳಿ. ದೇವರ ವಾಕ್ಯದಲ್ಲಿ ಇನ್ನೂ ನಾನು ಬಲಗೊಳ್ಬೇಕು, ಇನ್ನೂ ಶಕ್ತಿ ಪಡ್ಕೋಬೇಕು, ಇನ್ನೂ ಚೈತನ್ಯ ಪಡ್ಕೋಬೇಕು. ಯಾಕೆಂದರೆ ಆ ಒಂದು ಬಲಕ್ಕೆ ಲಿಮಿಟೇ ಇಲ್ಲ, ಮೆಜರ್ ಇಲ್ಲ. ಬ್ರದರ್ ಕೂಡ ಹೇಳ್ತಿರ್ತಾರೆ, ನಾನು ಹೇಳಿದ್ದೀನಿ, ಈ ನಾವೇನು ಅನುಭವಿಸ್ತಾ ಇದ್ದೀವಿ ಒಂದು ಡ್ರಾಪ್ ಅಂತ ತಗೋಬೋದು ಅಷ್ಟೇ. ಸಮುದ್ರದ ನೀರಿನಲ್ಲಿ ಒಂದು ಡ್ರಾಪ್ ಅಷ್ಟೇ. ನೀವು 100 ವರ್ಷ ಆದಾಗ ಕಲಿತಿರಲ್ವಾ, ಆವತ್ತು ಕೂಡ ಅಷ್ಟೇ. ಹಲ್ಲೆಲೂಯಾ. ಯಾಕಂದರೆ ಅವ್ರನ್ನ ಕಲಿಯೋದು, ಅವ್ರನ್ನ ಪೂರ್ತಿ ತುಂಬ್ಕೊಳ್ಳೋದಂದರೆ ಅದು ಸಾಗರದಂಥದ್ದು. ಅದಕ್ಕೆ ಅನ್ಕಂಡೀಷನಲ್ ಅಂತ ಹೇಳ್ತಾರಲ್ವ, ಆ ರೀತಿ. ಸೊ ನಾವೇನು ಮಾಡಬೇಕು, ನಾನು ಕುಡ್ದಿರೋದು ಒಂದು ಸ್ಪೂನೇ, ನನಗೆ ಇನ್ನೂ ಬೇಕು. ನಾವು ಚೆಂಬು ನೀರು ಕುಡ್ದಿದ್ದೀನಿ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಬಿಟ್ರೆ ನಮ್ಮಷ್ಟು ದಡ್ರೆ ಯಾರೂ ಇರೋದಿಲ್ಲ, ನಮ್ಮಷ್ಟು ಮೋಸ ಆಗೋರು ಯಾರೂ ಇರೋದಿಲ್ಲ. ಕೆಲವರು ಹಾಗೇನೆ. ನಾನು ಇವಾಗಲ್ಲ, ಆರಂಭದಲ್ಲಿ ನಾನು ಹಂಗೆ ಸುಮಾರು ತಿಳ್ಕೊಂಡಿದ್ದೀನಿ. ದೇವ್ರಿಗೆ ಸ್ತೋತ್ರ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಸೊ ಇಲ್ಲಿ ಇವತ್ತು ಈ ಧ್ಯಾನದಲ್ಲಿ ಈ 2 ದಿವಸಗಳಲ್ಲಿ ಒಂದು ವೇಳೆ ಸ್ವಲ್ಪ ಕುಸಿದು ಹೋಗಿದ್ದೀನಿ, ಸ್ವಲ್ಪ ಸೋತು ಹೋಗಿದ್ದೀನಿ, ಈ ನಡುವೆ ದೇವರ ಸಾನ್ನಿಧ್ಯ ಇಲ್ಲ, ಈ ನಡುವೆ ದೇವರ ವಾಕ್ಯದೊಂದಿಗೆ ನಾನು ನಡೀತಾ ಇಲ್ಲ, ಈ ರೀತಿಯ ಕೀಳರಿಮೆ ಒಂದು ವೇಳೆ ನಿಮ್ಮಲ್ಲಿ ಇದ್ದವರಿದ್ದರೆ ಭಯಪಡಬೇಡಿ. ದೇವರು ಹೇಳ್ತಿದ್ದಾರೆ, ನನ್ನ ನುಡಿ ಎಡವಿ ಬೀಳುತ್ತಿರುವ ನಿನ್ನನ್ನು ನಿಲ್ಲಗೊಳಿಸ್ತೇನೆ ಅಂತೇಳಿ ಪ್ರಾಮಿಸ್ ಮಾಡಿ ಹೇಳ್ತಿದ್ದಾರೆ ದೇವರು. ಹಲ್ಲೆಲೂಯಾ. ಆದ್ದರಿಂದ ಆ ರೀತಿ ಪರಿಸ್ಥಿತಿಯಲ್ಲಿ ಯಾರಾದರೂ ಇದ್ದರೆ ನೀವು ಭಯಪಡುವ ಅವಶ್ಯಕತೆ ಇಲ್ಲ, ಹೆದರುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಯಾವಾಗ ನೀನು ಪಶ್ಚಾತ್ತಾಪಪಟ್ಟು ಸಾರಿ ಅಂತ ಕೇಳಿಕೊಂಡು ಆತನ ಕಡೆಗೆ ತಿರುಗ್ತೀಯೋ, ನಿನ್ನ ಜೀವಿತವನ್ನು ದೇವರು, ನಿನ್ನ ಪಾಸ್ಟನ್ನು ನೋಡೋದಿಲ್ಲ, ಬದಲಾಗಿ ಈಗ ಏನು ಮಾಡ್ತಿದೆಯೋ ಅದನ್ನು ನೋಡುವ ದೇವರು ನಿನ್ನ ಕೈ ಹಿಡಿದು ಮೇಲೆ ನಿಲ್ಲಿಸಿ ಅವರ ಅನ್ಯೋನ್ಯತೆಯೊಂದಿಗೆ, ಅವರ ದಾರಿಯಲ್ಲಿ, ಅವರ ವಾಕ್ಯದ ಅನ್ಯೋನ್ಯತೆಯಲ್ಲಿ ನಿನ್ನನ್ನು ನಡೆಸಲಿಕ್ಕೆ ಅವರು ತಯಾರಿದ್ದಾರೆ. ಪ್ರಿಯರೇ, ಅಂಥ ದೇವರ ಶಕ್ತಿಯಿಂದ, ಆ ದೇವರ ವಾಕ್ಯದ ಶಕ್ತಿಯಿಂದ ಈ ಧ್ಯಾನದಲ್ಲಿ ನಾವು ಒಬ್ಬೊಬ್ಬರು ತುಂಬಲ್ಪಡಬೇಕು. ಅದಕ್ಕೆ ದೇವರು ಹೇಳ್ತಿದ್ದಾರೆ, ನೀನು ಭಯಪಡಬೇಡ, ಹೆದರಬೇಡ, ಇದು ನೀನು ಬೀಳ್ತಾ ಇದೆಯಾ, ಭಯಪಡಬೇಡ, ನನ್ನ ಕೈ ಕೊಡು, ನನ್ನ ವಾಕ್ಯ ನಿನ್ನನ್ನು ಹಿಡಿದು ಮೇಲೆತ್ತುತ್ತದೆ. ಮತ್ತು ನಿನ್ನನ್ನು ಪೇತ್ರ ಏನು ಮಾಡಿದ್ರು, ಯೇಸುವನ್ನೇ ನೋಡ್ತಾ ಇದ್ರು ಮನುಷ್ಯ ಅಲ್ವಾ, ಆಗ ನಡೆಯುವಾಗ, ನೀರಿನ ಮೇಲೆ ನಡೆಯುವಾಗ, ಇನ್ನೇನು ಕೊನೆ ಹತ್ತತ್ರ ಬಂದಾಗ ಮನುಷ್ಯ ಏನು ಮಾಡ್ದ, ಆಚೆ ಈಚೆ ನೋಡುವಾಗ ಏನಾದ, ಕೆಳಗಡೆ ಮುಳುಗ್ಲಿಕ್ಕೆ ಆರಂಭಿಸಿದಾಗ ಕೈ ಚಾಚಿದ ಪೇತ್ರ ಬಿಟ್ರ ಪೇತ್ರನನ್ನು ಬಿಟ್ಟಿಲ್ಲ. ನಿಮ್ಮನ್ನು ಬಿಡ್ತಾರಾ? ಬಿಡೋದೇ ಇಲ್ಲ. ಅವರು ಯಾವಾಗಲೂ ಕೂಡ ಬಿಡುವ ದೇವರಲ್ಲ. ಅವರ ಬಳಿಗೆ ಬಂದವರನ್ನು ಅವ್ರ ಬಳಿಗೆ ಬಂದಿಲ್ಲ ಅಂದಾಗಲೇ ನಮ್ಮನ್ನು ಆತ್ಮದಲ್ಲಿ ರಕ್ಷಿಸಲಿಕ್ಕಾಗಿ ಅವರು ಪರಲೋಕವನ್ನು ಬಿಟ್ಟು ಭೂಮಿಗೆ ಬಂದಂಥ ದೇವರು. ಇನ್ನು ಅವ್ರ ಬಳಿಗೆ ಬಂದು ಕೂತ್ಕೊಂಡಿದ್ದೀರಾ, ನಿಜವಾಗ್ಲೂ ಮನಸ್ಸು ಮಾಡಿದರೆ ನೀವು ಯಾವ ಪರಿಸ್ಥಿತಿಯಲ್ಲಿ ಎಷ್ಟು ಆಳಕ್ಕೆ ಹೋಗಿದ್ದೀರಾ ನನಗೆ ಗೊತ್ತಿಲ್ಲ, ಅದೆಂಥ ಆಳವಾಗಿರಲಿ, ಜಸ್ಟ್ ಕೈ ಕೊಡಿ, ಯೇಸು ನಿಮ್ಮನ್ನು ಎತ್ತು ನಿಲ್ಲಿಸ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಕೇಳಿಸಿಕೊಂಡಂಥ ಒಂದೊಂದು ವಾಕ್ಯಗಳು ನಮ್ಮಲ್ಲಿ ಮಾಂಸ ಧರಿಸುವಂತೆ ಮಾಡುವವರು ಪವಿತ್ರಾತ್ಮರು. ಯಾವಾಗ ಅಂದರೆ ನಾವು ಪ್ರಾರ್ಥಿಸುವಾಗ. ಯಾವಾಗ ನಾವು ಪ್ರಾರ್ಥಿಸ್ತೇವೆಯೋ, ದಾಹದಿಂದ ಪ್ರಾರ್ಥಿಸ್ತೇವೆಯೋ, ಕೇಳಿಸಿಕೊಂಡಂಥ ಒಂದೊಂದು ವಚನಗಳನ್ನು ನಮ್ಮಲ್ಲಿ ಮಾಂಸ ಧರಿಸುವಂತೆ ಮಾಡುವವರು ಪವಿತ್ರಾತ್ಮರು. ನೋಡಿ, ಪ್ರೇಷಿತರು 3 ವರ್ಷ ದೇವರ ವಾಕ್ಯಗಳನ್ನು ಕೇಳಿಸ್ಕೊಂಡ್ರು. ನೆನಪಿತ್ತ ಅವರಿಗೆ? ಉಳಿತ ಅವರಿಗೆ? ಯಾವಾಗ ಪವಿತ್ರಾತ್ಮರು ಪಂಚಶತಮ ಹಬ್ಬದ ದಿನ ಬಂದರೋ ಅವರು ಓದಿದ್ದೆಲ್ಲ ನೆನಪು ಬಂತ?
ಸೊ ಹಾಗಾದರೆ ನಿಮ್ಮ ಒಬ್ಬೊಬ್ಬರಲ್ಲಿ ಕೇಳಿಸಿಕೊಂಡಂಥ ವಾಕ್ಯಗಳನ್ನು ಮಾಂಸ ಧರಿಸುವಂತೆ ಮಾಡಿ ಅದನ್ನು ನೆನಪಿಗೆ ತಂದುಕೊಟ್ಟು ಅದರಂತೆ ಜೀವಿಸುವಂತೆ ಮಾಡುವವರು ಪವಿತ್ರಾತ್ಮರು. ಈಗ ನೀವು ಕೇಳಿಸ್ಕೊಳ್ತಾ ಇದ್ದೀರಾ, ಆ ಕೇಳಿಸಿಕೊಂಡಂಥ ಒಂದೊಂದು ವಾಕ್ಯಗಳನ್ನು ನಿಮ್ಮಲ್ಲಿ ಮಾಂಸ ಧರಿಸುವಂತೆ ಮಾಡಿ ಆ ವಾಕ್ಯಕ್ಕೆ ಜೀವಿಸುವಂತೆ ಮಾಡುವವರು ಪವಿತ್ರಾತ್ಮರು. ಹಾಗಾದರೆ ಆ ಪವಿತ್ರಾತ್ಮರಲ್ಲಿ ನೀವು ಪ್ರಾರ್ಥಿಸುವಾಗ ಆ ಕಾರ್ಯವನ್ನು ಪವಿತ್ರಾತ್ಮರು ಮಾಡ್ತಾರೆ. ಎದ್ದು ನಿಂತ್ಕೊಳ್ಳೋಣ ಎಲ್ಲರೂ ಕೂಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. 1-2-3 ನಿಮಿಷಗಳ ಕಾಲ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣವಾ? ಬೇಕಾ ಬೇಡ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚೋಣ. ಬೆಳಗಿನ ಜಾವ ದೇವರ ಈ ಪ್ರಸನ್ನತೆಯನ್ನು, ದೇವರ ಸಾನ್ನಿಧ್ಯವನ್ನು ಅನುಭವಿಸುವಂಥ ಸೌಭಾಗ್ಯವನ್ನು ದೇವರು ಕೊಟ್ಟಿದ್ದಾರೆ. ಒಂದು ವೇಳೆ ದೇವರ ಅನ್ಯೋನ್ಯತೆಯಲ್ಲಿ ನಡೀತಾ ಇದ್ದೆ, ಬಿದ್ದೋಗಿದ್ದೇನೆ ಅನ್ನುವ ಒಂದು ಗಿಲ್ಟ್ ನಿನ್ನೊಳಗಡೆ ಏನಾದರೂ ಇದ್ದಲ್ಲಿ, ದೇವರ ಒಂದೊಂದು ವಾಕ್ಯಗಳನ್ನು ಆಲಿಸಿದ್ದಿ, ಆ ವಾಕ್ಯಗಳು ನಿನ್ನನ್ನು ಮತ್ತೆ ಕಟ್ಟಿ ಎಬ್ಬಿಸುವಂಥ ವಾಕ್ಯಗಳಾಗಿದೆ. ಯೇಸು ಸೋತು ಹೋಗ್ಲಿಕ್ಕೆ ಯಾರನ್ನೂ ಬಿಡೋದಿಲ್ಲ, ಬಿದ್ದು ಹೋಗ್ಲಿಕ್ಕೆ ಯಾರನ್ನೂ ಬಿಡೋದಿಲ್ಲ. ಅವರು ಹಿಡಿದು ಎಬ್ಬಿಸುವ ಯೇಸುವಾಗಿದ್ದಾರೆ. ಆ ಯೇಸು ಅವರ ವಾಕ್ಯಗಳೊಂದಿಗೆ ನಮ್ಮೊಂದಿಗೆ ಮಾತನಾಡಿದ್ದಾರೆ. ಪ್ರಿಯರೇ, ಪ್ರೇಷಿತರ ಜೀವಿತದಲ್ಲಿ ಬಲಹೀನರಾದ ಪ್ರೇಷಿತರು ಕುಂದಿ ಹೋದ ಅವಸ್ಥೆಯಲ್ಲಿ, ಭಯದ ವಾತಾವರಣದಲ್ಲಿ, ಇನ್ನು ನಮ್ಮ ಜೀವನ ನಷ್ಟಪಟ್ಟು ಹೋಯಿತು ಅನ್ನುವ ಸಂದರ್ಭದಲ್ಲಿ ಅವರ ಮಧ್ಯೆ ಪವಿತ್ರಾತ್ಮರನ್ನು ಅಗ್ನಿನಾಳಗಳ ರೂಪದಲ್ಲಿ ತುಂಬಿಸಿ ಅವರಿಗೆ ಒಂದು ಹೊಸ ಉರುಪನ್ನು, ಹೊಸ ಒಂದು ಜೀವಿತವನ್ನು ದಯಪಾಲಿಸಿ ಈ ಪ್ರಪಂಚದಲ್ಲೇ ಅವರನ್ನು ರುಚಿಯಾಗಿ, ಬೆಳಕಾಗಿ ಮಾರ್ಪಡಿಸಿ ಇಂದಿಗೂ ಅವರ ಹೆಸರನ್ನು ನೆನಪಿಸುವಂತೆ ಮಾಡಿದವರು ಪವಿತ್ರಾತ್ಮರು. ಆ ಪರಿಶುದ್ಧಾತ್ಮರು ನಿನ್ನ ಮುಂದೆ ಇದ್ದಾರೆ, ನಿನ್ನೊಂದಿಗಿದ್ದಾರೆ, ನಿನ್ನ ಅಕ್ಕಪಕ್ಕದಲ್ಲಿದ್ದಾರೆ, ಹಿಂದೆ ಮುಂದೆ ಇದ್ದಾರೆ. ನಿನ್ನ ದಾಹಕ್ಕೆ ತಕ್ಕಂತೆ ನಿನ್ನ ಜೀವಿತದಲ್ಲಿ ಪವಿತ್ರಾತ್ಮರು ಕಾರ್ಯ ಮಾಡ್ತಾರೆ. ಮನುಷ್ಯನಿಂದ ಏನೂ ಸಾಧ್ಯವಿಲ್ಲ. ನಾನಾಡುವ ಮಾತುಗಳು ನಿನಗೆ ದೇವರ ಆತ್ಮವನ್ನು ತರುತ್ತದೆ, ಸಜೀವವನ್ನು ಕೊಡುವಂಥದ್ದು ದೇವರ ಆತ್ಮವೇ ಎಂಬುದಾಗಿ ದೇವರು ಹೇಳಿದ್ದಾರೆ. ಪ್ರಿಯರೇ, ಈ ಸುಂದರವಾದಂಥ ಮುಂಜಾನೆಯಲ್ಲಿ ನಾವೆಲ್ಲರೂ ಕೂಡ 1-2 ನಿಮಿಷಗಳ ಕಾಲ ನಿಮ್ಮ ಹೃದಯದ ಕಂಡೀಷನ್, ನಿಮ್ಮ ಆತ್ಮಿಕವಾದ ಜೀವಿತ ನಿಮಗೆ ಗೊತ್ತಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಬಲವನ್ನು, ಉಜ್ಜೀವನವನ್ನು, ಚೈತನ್ಯವನ್ನು ಕೊಡಲಿಕ್ಕೆ ಪರಿಶುದ್ಧಾತ್ಮರಿಗಾಗತ್ತೆ ಪ್ರಿಯರೇ. ಯಾವಾಗ ಅಂದರೆ ಆತ್ಮದಲ್ಲಿ ನೀನು ದಾಹಗೊಂಡು ಪ್ರಾರ್ಥಿಸುವಾಗ. ಬಾಯಿ ತೆರೆದು ಸ್ತುತಿ ಮಾಡಿ ಪ್ರಾರ್ಥಿಸಿ. ಎಲ್ಲರೂ ಕಾಯಬೇಡಿ, ಯಾರಿಗಾಗಿ ಕಾಯಬೇಡಿ. ಕಮಾನ್ ಬಾಯಿ ತೆರೆದು ಹೋ ರಲಭ ಶಿಖರ ಲಭ ಪರಿಶುದ್ಧಾತ್ಮರೇ ಹೋ ರಭ ಪರಿಶುದ್ಧಾತ್ಮರೇ